ಪೂರ್ಣ ಪರಮಾತ್ಮ ಪಾಪಕರ್ಮದ ದಂಡವನ್ನು ನಾಶಗೊಳಿಸಬಲ್ಲನು. ಇಲ್ಲಿಯವರೆಗೂ ಸಿಕ್ಕಿರುವ ಯಾವುದೇ ಸಂತ ಅಥವಾ ಮಹಾಪುರುಷರು ಅವರು ಇದನ್ನೇ ಹೇಳಿದ್ದಾರೆ. ಏನೆಂದರೆ, ಪಾಪಕರ್ಮದ ಫಲ ಅನುಭವಿಸಿಯೇ ಅಂತ್ಯಗೊಳ್ಳುತ್ತದೆ. ಪಾಪಕರ್ಮಗಳನ್ನು ನಾಶಗೊಳಿಸುವ ಆ ಪ್ರಭು ಯಾರು? ಕಾಲನ ಬಂಧನದಿಂದ ಬಿಡಿಸುವವನು? ಅವನ ಹೆಸರೇನು? ಪೂಜೆಯ ವಿಧಿಯೇನು? ಈ ಎಲ್ಲ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಈಗ ಶಿಷ್ಯ ಮತ್ತು ಆರಾಧಕರ ನಡುವಿನ ಡಿಫರೆನ್ಸ್ ಅನ್ನು ಹೇಳುತ್ತಿದ್ದಾರೆ ಪರಮಾತ್ಮ. ಆದರೆ ಸಾಮಾನ್ಯ ಜನರು ಆಶ್ರಮದಲ್ಲಿ ಇರುವವರನ್ನು ಶಿಷ್ಯರೆಂದು ಹೇಳ್ತಾರೆ, ಆದರೆ ಶಿಷ್ಯರಂತೂ ಎಲ್ಲರೂ ಆಗಿರ್ತಾರೆ. ಹಾಗಿಲ್ಲಿ ಹೇಳ್ತಾರೆ, चेला अथवा उपासक होई गुरु सम्मुख ले झूठ संजोई निश्चय परक नरक पड़े से सोई वेद पुराण भाखत सब कोई सम्मुख गुरु की आज्ञा धारे और पीछे से सकल निवारे. ನಾಲ್ಗೆಲ್ಲಂತೂ ಹೌದು ಹೌದು ಮತ್ತು ಹೊರಗೋಗಿ ಇದೇನು ಯಾವ ಮಾತಿದು ಹೇಳಿ? ಅರೆ, ಇಲ್ಲಿಯೇ ಮಾತು ಬಿಗಡಾಯಿಸುವುದು. सम्मुख गुरु की आज्ञा धारे और पीछे ते सकल निवारे सो से घोर नरक में पढ़ी रुद्र राज पीवे नहीं तरही मुख पर वचन करे परमाना घर पर जाकर करे विज्ञाನ. ಎದುರಲ್ಲಿ ಎಲ್ಲಾ ವಿಷಯಗಳನ್ನು ಒಪ್ಪಿಕೊಳ್ಳುವರು. ಗುರುಗಳ ಮುಂದೆ ಮನೆಗೆ ಹೋಗಿ 108 ಯೋಚನೆಗಳನ್ನು ಮಾಡ್ತಾರೆ ಗುರುಗಳ ಆದೇಶದಲ್ಲಿ. ಮತ್ತೆ ವಿಚಾರ ವಿಮರ್ಶೆ. ಹಾಗಾದರೆ ಎಲ್ಲಿಯ ಭಕ್ತರಿವರು? जा जावे ता निंदा करही सो सिस क्रोध अग्नि में जरही ऐसे सिस को ठाहर नाही गुरु विमुख लोचत मन माही वेद पुराण कहे सब साखी साखी शब्द सब यो बाकी मानुष जन्म पाए कर खोवे सतगुरु विमुखा युग युग रोवे. ಈಗ ಯಾರು ಗುರುವಿನಿಂದ ವಿಮುಖರಾಗುತ್ತಾರೆ, ಗುರುದ್ರೋಹಿಗಳಾಗುತ್ತಾರೆ, ನಿಂದೆ ಮಾಡುತ್ತಾರೆ. ಈಗ ಗುರುವಿನಿಂದ ವಿಮುಖ 2 ರೀತಿಯಿಂದ ಆಗ್ತಾರೆ. ಒಂದಂತೂ ಯಾರೋ ಕೆಟ್ಟ ಚಟದಲ್ಲಿ ಅಂದರೆ ಸಾರಾಯಿ ಇತ್ಯಾದಿ ಕುಡಿಯುತ್ತಾರೆ, 3-4 ವರ್ಷ ನಿಯಮದಲ್ಲಿ ಇದ್ದು. ಮತ್ತು ಹಾಗೆಯೇ ಯಾರದೋ ನಾಮಖಂಡನೆಯಾಗಿ ರುಚಿಯಿಲ್ಲದವರು ಗುರುದ್ರೋಹಿ ಆಗುವುದಿಲ್ಲ. ಬಾರದವರು ತಮ್ಮ ಕರ್ಮ ಕೆಡಿಸಿಕೊಳ್ತಾರೆ. ಹಾಗೇನೆ ಮತ್ತೆ ಯಾರು ನಾಮವನ್ನು ಪಡೆದು ಬಿಟ್ಟು ಬಿಡುತ್ತಾರೆ ಮತ್ತು ಬಿಟ್ಟು ಹೋಗುವುದಲ್ಲದೆ ನಿಂದೆಯನ್ನು ಮಾಡ್ತಾರೆ. ಅಲ್ಲಿ ಹೀಗಿದೆ, ನನಗೆ ಗೊತ್ತಿದೆ, ಗುರುಗಳು ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಅವರಂತೂ ದುರಾಸೆಯುಳ್ಳವರು ಮತ್ತು ಇನ್ನೇನೇನೋ, ಅವರಂತೂ ಗುರುದ್ರೋಹಿಗಳಾದರು. ಮತ್ತು ಇಂಥ ವ್ಯಕ್ತಿಗಳನ್ನು ತಾವು ತಮ್ಮ ಹತ್ತಿರ ಕೂಡ ಸುಳಿಯಲು ಬಿಡಬಾರದು. ಈಗ ಇದನ್ನು ಬಿಟ್ಟು ಕೆಲವು ಇಂಥ ಸಮಸ್ಯೆಗಳು ಕೂಡ ಇವೆ. ಏನೆಂದರೆ, ಒಂದು ಮನೆಯಲ್ಲಿ ಒಬ್ಬ ನಾಮದೀಕ್ಷೆಯನ್ನು ಪಡೆದವರಲ್ಲಿ ಒಬ್ಬ ಗುರುದ್ರೋಹಿ ಆಗ್ತಾನೆ. ಈಗ ಜೊತೆಯಲ್ಲಿಯೇ ಇರಬೇಕಾಗ್ತದೆ, ಆದರೆ ಅವನ ವಿಚಾರಗಳನ್ನು ಸತ್ಯವೆಂದು ನಾವು ನಂಬಬಾರದು. ಅವನು ಆ ವಿಷಯಗಳನ್ನು ಮಾತನಾಡ್ತಿದ್ರೆ ಎದ್ದು ಹೊರಟೋಗಬೇಕು, ತನ್ನಷ್ಟಕ್ಕೆ ದೂರವಿರಬೇಕು. ಅದನ್ನು ಕೇಳಿಯೂ ಕೇಳದಂತೆ ಏನು ಹೇಳ್ತಾರೆ? ಗುರುದ್ರೋಹಿ ಕಿ ಪೇಡ್ ಪೇ ಜಯ ಪಗ್ ಆವೆ ಬೀರ್. ಗರೀಬ್ ದಾಸರು ಹೇಳ್ತಾರೆ, गरीब गुरुद्रोही की पेड़ पे जय पग आवे बीर 84 निश्चय पड़े सतगुरु कहे कबीर. ಪ್ಯಾಡ್ ಅಂದರೆ ಹೆಜ್ಜೆಗಳು, ಅಂದರೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವುದು. ಯಾವ ದಾರಿಯಲ್ಲಿ ಗುರುದ್ರೋಹಿ ಹೋಗುತ್ತಿದ್ದಾನೆ ಮತ್ತು ತಾವು ಅವನದೇ ಹಿಂದಿಂದೆ ಅವನಿಟ್ಟ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಿರುವಿರಿ, ಅಂದರೆ ಅವನ ಹಿಂದೆನೇ ಹೋಗುತ್ತಿರುವಿರಿ. ಇದಂತೂ ಒಂದು ಉದಾಹರಣೆ ಆಗಿದೆ. ಆದರೆ ಇದರ ಜೊತೆಯಲ್ಲಿ ಈಗ ಏನೆಂದರೆ, ಒಂದು ಹೋಲಿಕೆಯ ಕ್ರಮದಿಂದ ಮಾಲೀಕನು ಹೇಳಿದ್ದಾರೆ. ಅಂದರೆ ಯಾರೋ ಒಬ್ಬ ಗುರುದ್ರೋಹಿ ಅಪಹಾಸ್ಯವನ್ನು ಮಾಡ್ತಿರ್ತಾನೆ ಮತ್ತು ತಾವು ಅವನ ಹೆಜ್ಜೆಯ ಮೇಲೆ ನಡೆಯಬಾರದು, ಅವನ ಮಾತಿನ ಮೇಲೆ ವಿಶ್ವಾಸ ಮಾಡಬಾರದು, ಎಸ್ ಅಂತ ಹೇಳಬಾರದು, ಅವನ ಸುಳ್ಳು ಮಾತುಗಳಿಗೆ. ಒಂದೊಮ್ಮೆ ಹೀಗೆ ಮಾಡಿದರೆ ಹೇಳುತ್ತಾರೆ, ನರಕದಲ್ಲಿ ತಾವು ಕೂಡ ಹೋಗುವಿರಿ. ಇದನ್ನು ಪರಮಾತ್ಮ ಕಬೀರರು ಹೇಳುತ್ತಾರೆ. ಅವನು ಅಸಂಬದ್ಧ ಮಾತಾಡಿದರೆ ಕೇಳಬಾರದು, ಹೇಳಿ, ಬೇಡ ಸೋದರ, ಈ ವಿಷಯವನ್ನು ಬಿಟ್ಟುಬಿಡು, ಬೇರೆ ವಿಷಯವಿದ್ದರೆ ಹೇಳು, ಅಷ್ಟೇ. ಒಳ್ಳೆಯ ವಿಷಯವಿದ್ದರೆ ಹೇಳು, ಇಲ್ಲಿದ್ರೆ ನಿನ್ನ ಕೆಲಸ ಮಾಡು. ಆಗ ತಾವು ಕೇಳಿದ್ರೂ ಕೇಳಲಿಲ್ಲ ಎಂಬಂತೆ. गुरुद्रोही की पेड़ पे जय पग आवे बीर 84 निश्चय पड़े सतगुरु कहे कबीर. ಈಗ ಪರಮಾತ್ಮ ಏನು ಹೇಳ್ತಾರೆ? जान बूझ साची तजे और करे झूठते ने जाकी संगत हे प्रभु स्वप्न में भी ना दे. ಗುರುದ್ರೋಹಿ ಯಾರಾಗ್ತಾರೆ? ಯಾರು ಶಿಷ್ಯರಾಗಿರ್ತಾರೋ ಅವರು. ಮತ್ತು ಇಷ್ಟೊಂದು ಜ್ಞಾನವನ್ನು ಕೇಳಿಯೂ ಬೇಕೆಂದು ತಮ್ಮ ಗೌರವ ಪ್ರತಿಷ್ಠೆ ಅಥವಾ ಯಾವುದೋ ತಲೆಹರಟೆಯ ಕಾರಣದಿಂದ ದೂರವಾದರೆ ಹೇಳ್ತಾರೆ, जान बूझ साची तजे और करे झूठते ने. ಅಸಂಬದ್ಧ ಮಾಡುವವರು ಹೇಳ್ತಾರೆ, ಮನೆಯಲ್ಲಿಯೇ ಭಕ್ತಿ ಮಾಡುವೆವು ಮತ್ತು ಇವೇ ಮಂತ್ರಗಳನ್ನು ಜಪಿಸುವೆವು, ಅನಿಸಿದ್ದನ್ನು ಮಾಡುತ್ತೇವೆ. ಹೇಳ್ತಾರೆ, ಇಂತಹ ಮನುಷ್ಯನ ಒಡನಾಟವನ್ನಂತೂ ಭಗವಂತ ಕನಸಿನಲ್ಲೂ ಎಂದಿಗೂ ಮಾಡಬಾರದು.
ಪರಮಾತ್ಮ ಗುರುವಿನ ಕುರಿತಾಗಿ ಎಂತಹ ಭಾವ ಇರಬೇಕು. दोकर जोर गुरु के आगे करे बहु विनती चरणन लागे अति शीतल बोले सब बेना मेटे सकल कपट के भैना हे गुरु तुम हो दीन दयाला मैं हूँ दीन करो प्रतिपाला बंदी छोड़ में अति अनाथा बहु जल बूढ़त पकड़ो हाथा. ತಮ್ಮ ಗುರುವಿನ ಬಗ್ಗೆ ಇಂತಹ ವಿನಮ್ರತೆಯ ಭಾವನೆ ಇರಬೇಕು. ಬಂದಿ ಛೋಡ್ ಹೇ ಗುರುವೇ, ಏಕೆಂದರೆ ಗುರು ವಾಸ್ತವದಲ್ಲಿ ಬಂಧನದಿಂದ ಬಿಡಿಸುವವನೇ ಆಗಿರುವನು. ಉಳಿದವರೆಲ್ಲ ನಕಲಿ ಗುರುಗಳಾಗಿದ್ದಾರೆ. ಗುರು ಆಗಿದ್ದರೂ ಕೂಡ ನಕಲಿಯಾಗಿದ್ದಾರೆ. ಮತ್ತವರು ಬಂಧಿ ಛೋಡ್ ಆಗಿರಲು ಸಾಧ್ಯವೇ ಇಲ್ಲ. ಏಕೆಂದರೆ ನಿಜವಾದ ಗುರು ಬಂಧಿ ಛೋಡ್ ಆಗಿರುವನು. अमर करूं सतलोक पठाऊं ताते बंदी छोड़ कहाऊं. ಅಮರನನ್ನಾಗಿ ಮಾಡುವೆ ಮತ್ತು ಕಾಲನ ಬಂಧನದಿಂದ ಬಿಡಿಸಿ ಸತ್ಯಲೋಕಕ್ಕೆ ಕರೆದೊಯ್ಯುವನು. ಹೀಗಾಗಿ ನಾನು ಬಂದಿ ಛೋಡ್ ಎಂದು ಕರೆಯಲ್ಪಡುತ್ತೇನೆ. ಕಬೀರ ಪರಮಾತ್ಮ ಹೇಳ್ತಾರೆ. ಹೀಗಾಗಿ ಹೇಳ್ತಾರೆ, ಗುರುಗಳಲ್ಲಿ ವಿನಂತಿಸಬೇಕು. ಈ ಪ್ರಕಾರ ಹೇಳಿ, हे गुरु तुम हो दीन दयाला मैं हूं दीन करो प्रतिपाला बंदी छोड़ में अति अनाथा बहुजल बूढ़त पकड़ो हाथा. हे बंदी छोड़, ನಾನಂತೂ ಅನಾಥನು. ಈಗ ಪುಣ್ಯಾತ್ಮರೇ, ನಮಗೀಗ ತಿಳಿದು ಬಂದಿದೆ ಏನೆಂದರೆ, ನಾವು ಯಾರನ್ನೇ ಆಗಲಿ ನಮ್ಮವರೆಂದು ತಿಳಿದು ಸೋದರನಿಗೆ ಸೋದರಿಗೆ ನಮ್ಮ ರಕ್ಷಕರೆಂದು ತಿಳಿಯುತ್ತೇವೆ. ಅಥವಾ ಯಾವುದೋ ರಾಜನ ಆಸರೆಯನ್ನು ಪಡೆದು ಅವನನ್ನು ರಕ್ಷಕನೆಂದು ತಿಳಿದು ನಾವು ಸುರಕ್ಷಿತರೆಂದು ನಂಬುತ್ತೇವೆ. ಇದು ನಮ್ಮ ತಪ್ಪಾಗಿದೆ. ಒಬ್ಬನು ನಮ್ಮ ಸಂಬಂಧಿಕನಿದ್ದನು ಮತ್ತು ಅವನು ಸಂಜಯ್ ಗಾಂಧಿಯ ಆತ್ಮೀಯ ಮಿತ್ರ ಮತ್ತು ಹತ್ತಿರದವನಾಗಿದ್ದ. ಮತ್ತು ಸಂಜಯ್ ಗಾಂಧಿ ಅವನು ಇಂದಿರಾ ಗಾಂಧಿಯ ಪುತ್ರನಾಗಿದ್ದ ಮತ್ತು ಅವಳು ಪ್ರಧಾನಮಂತ್ರಿಯಾಗಿದ್ಲು. ಮತ್ತು ಸೆಕೆಂಡ್ ಪ್ರಧಾನಮಂತ್ರಿ ಅವನೇ ಆಗಿದ್ದ. ಫಸ್ಟ್ ಮತ್ತು ಸೆಕೆಂಡ್ ಕೂಡ ಅಂದರೆ ಅವನದೇ ನಡೆಯುತ್ತಿತ್ತು. ಈಗ ಆ ವ್ಯಕ್ತಿಯು ಸಂಜಯ್ ಗಾಂಧಿಯನ್ನು ತನ್ನ ಮಿತ್ರನೆಂಬ ನೆಲೆಯಲ್ಲಿ ಆ ವ್ಯಕ್ತಿಯು ಹಲವು ಜನರೊಡನೆ ಬಹಳ ಎಳೆದಾಟ ಮಾಡಿದ. ಮತ್ತವರು ಏನನ್ನೂ ಮಾಡಲಾಗ್ತಿರ್ಲಿಲ್ಲ, ಏಕೆಂದರೆ ಪೊಲೀಸರು ಅವನ ಜೊತೆ ಇದ್ದರು. ಹಾಗಾಗಿ ಜನರಿಗೆ ಬಹಳ ತೊಂದರೆಯನ್ನು ಕೊಡ್ತಿದ್ದ. ಒಂದು ದಿನ ಆ ಸಂಜಯ್ ಗಾಂಧಿಯು ಏರ್ ಕ್ರ್ಯಾಶ್ನಲ್ಲಿ ಸತ್ತು ಹೋದ. ಹೀಗೆ ಹೇಳ್ತಿದ್ದ ಆ ಬಳಗದವ ಏನಂದ್ರೆ, ಆ ಬೀಗುತ್ತಿದ್ದ ನಮ್ಮ ಬಳಗದವನು 6 ತಿಂಗಳು ಮನೆಯಲ್ಲಿದ್ದು ಮಲವಿಸರ್ಜನೆ ಮಾಡುತ್ತಲಿದ್ದ, ಹೊರಗೆ ಸುಳಿಯಲೇ ಇಲ್ಲ. ಯಾಕಂದರೆ ಎಲ್ಲಿಯಾದರೂ ಕೈಗೆ ಸಿಕ್ಕಿಬಿಟ್ರೆ ಅವರೆಲ್ಲ ಹೊಡೆಯುವರು, ಕಡಿಯುವರು, ಹಿಡಿದು ಥಳಿಸುವರು. ಹಾಗಾದರೆ ಇವರ ಆಸರೆ ಎಂಬುದನ್ನು ಹೇಗೆ ನಂಬುವುದು? ಹಾಗಾಗಿ ಏನು ಹೇಳ್ತಾರೆ ಅಂದರೆ, ಇಂಥವರನ್ನು ನಾಥರೆಂದು ನಂಬಾರ್ದು. ನಾವು ಅವರನ್ನು ನಾಥರು ಅಂದುಕೊಂಡೆವು, ಆ ನಾಥನೇ ಉಳಿಯಲಿಲ್ಲ. ಹೇಳ್ತಾರೆ, ಬಂದಿ ಛೋಡ್ ಮೈ ಅತಿ ಅನಾಥ. ನನಗೆ ಯಾವ ಜೊತೆಗಾರನಿಲ್ಲ, ನನಗೆ ಯಾರೂ ಸಂರಕ್ಷಕನಿಲ್ಲ, ನಾನು ಅನಾಥನು ಮಾಲೀಕ. ನಿನ್ನ ಹೊರತು ನನಗೆ ಬೇರಾರೂ ಸ್ವಾಮಿ ಇಲ್ಲ. ಬಂದಿ ಛೋಡ್ ಮೈ ಅತಿ ಅನಾಥ ಬಹುಜಲ ಬೂಢತ್ ಪಕಡೋ ಹಾಥ. दीजे उपदेश गुप्त मंत्र सुनावो जन्म मरण भव दुख छुड़वावो. यो आधीन हो ऐसे जब ही गुप्त मंत्र कहे गुरु तब ही. ಈಗ ಇಲ್ಲಿ ಗುಪ್ತ ಮಂತ್ರ ಬೇರೆ ಆಗಿದೆ, ಸಾರನಾಮ. ಹೇಳ್ತಾರೆ, ಇಷ್ಟು ಆಧೀನರಾದಾಗ ಮಾತ್ರ ಆ ಗುಪ್ತ ಮಂತ್ರವನ್ನು ಗುರುಗಳು ಹೇಳಬಲ್ಲರು, ಇಲ್ಲವಾದರೆ ತಮಗದು ಸಿಗಲಾರದು. ಅಷ್ಟು ಲಕ್ಷಣ ತಮ್ಮಲ್ಲಿ ಬರಬೇಕಾಗಿದೆ, ಆಗಲೇ ಅದು ಕೆಲಸವನ್ನು ಮಾಡುವುದು, ಇಲ್ಲಿದ್ರೆ ಅದು ಕೆಲಸ ಮಾಡುವುದಿಲ್ಲ. ಈಗ ಏನು ಹೇಳ್ತಾರೆ ಅಂದರೆ, गुरु से जब दीक्षा मांगे मन कर्म वचन धरे धन आगे. यो आधीन हो ऐसे जब भी ही शिष्य पर कृपा करे गुरु तब ही. ऐसी प्रीत देखे गुरु जब ही गुप्त मंत्र कहे गुरु तब ही. गुरु बिन वेद पढ़े जो प्राणी समझे न सार रवे अज्ञानी. सतगुरु मिले तो अगम बतावे है जम की आँच ताही नहीं आवे. ಈಗ ಸದ್ಗುರು ಸಿಕ್ಕಿದರೆ ಅಗಮ್ ಅಂದರೆ ಸತ್ಯಲೋಕದ ಮಾಹಿತಿಯನ್ನು ನೀಡುವರು. ಈಗ ಈ ಸತ್ಯಲೋಕದ ಮಾಹಿತಿಯನ್ನು ಡೂಪ್ಲಿಕೇಟ್ ಪಂಥಗಳಾದ ಈ ರಾಧಾಸ್ವಾಮಿ, ಧನ್ ಸದ್ಗುರು ಇವು ನಕಲಿ ಪಂಥಗಳಾಗಿವೆ. ಇವರು ಕೂಡ ಸತ್ಯಲೋಕದ ಗುತ್ತಿಗೆಯನ್ನು ಪಡೆಯುತ್ತಿದ್ದಾರೆ. ಆದರೆ ಇವರಿಗೆ ಏನೇನೂ ಗೊತ್ತಿಲ್ಲ, ಆದಿನಾಮದ ಅರಿವಿಲ್ಲ, ಸತ್ಯನಾಮದ ಅರಿವಿಲ್ಲ. ಹೀಗೆ ಇವರು ಪ್ರಪಂಚವನ್ನು ಭ್ರಮಿತಗೊಳಿಸುತ್ತಿದ್ದಾರೆ. ಹಾಗಾಗಿ ಇಲ್ಲೇನು ಹೇಳ್ತಾರೆ, सतगुरु मिले तो अगम बतावे जम की आँच ताही नहीं आवे. गुरु से ही सदा हित जानो क्यों भूले तुम चतुर सियानो. गुरु सीढ़ी चढ़ ऊपर जाई सुख सागर में रह समाई. गुरु विमुख सोए दुख पावे जन्म जन्म सोए डैकावे. गुरु से वै सो चतुर सियाना गुरु पट तर कोई और न आना.
ಪುಣ್ಯಾತ್ಮರೇ, ಇಂದಿನ ಈ ಸತ್ಸಂಗ ಏನು ನಡೆಯುತ್ತಿದೆ ಇದು ಗುರು ಮಹಿಮೆಯ ಕುರಿತಾಗಿಯೇ ಇದೆ. ಮತ್ತು ಗುರುಗಳ ಮಹಿಮೆಯನ್ನು ನಾವು ಎಷ್ಟೇ ಹಾಡಿದರೂ ಅದು ಕಡಿಮೆನೆ. ಪರಮಾತ್ಮನು ಇಲ್ಲಿ ತನಕ ಹೇಳಿಬಿಟ್ರು, सात समंदर की मसी करूं, लेखनी करूं बन रहा है, और धरती का कागज करूं, गुरु गुण लिखा नहीं जावे. ಇದು ತಮಗಾಗಿ ಇದೊಂದು ವಿಶೇಷ ಸಂದೇಶವಾಗಿದೆ ಪರಮಾತ್ಮನದು. ಏನೆಂದರೆ, ತಾವು ತಮ್ಮ ಈ ಜೀವನವನ್ನು ಸಫಲಗೊಳಿಸುವುದಕ್ಕಾಗಿ ಗುರುಗಳ ಮಹತ್ವವನ್ನು ಅರಿಯುವುದು ಅತಿ ಅವಶ್ಯಕವಾಗಿದೆ. बोलो सतगुरुदेव की जय. ಪರಮಪಿತ ಪರಮಾತ್ಮ ಪೂರ್ಣಬ್ರಹ್ಮ ಇಡೀ ಸೃಷ್ಟಿಯ ರಚನಾಕಾರ ಕುಲದ ಮಾಲೀಕನಾದ ಕಬೀರ ಪರಮೇಶ್ವರರ ಅಪಾರ ಕೃಪೆಯಿಂದ ಈ 3 ದಿನಗಳ ಸತ್ಸಂಗ ಸಮಾರೋಹ ಶಾಂತಿಪೂರ್ವಕವಾಗಿ ಸಂಪನ್ನವಾಯಿತು. ಪರಮಾತ್ಮನ ಕೃಪೆಯಿಂದಲೇ ಇಂತಹ ಶುಭ ಕೆಲಸಗಳು ಆಗುತ್ತವೆ. ಇಲ್ಲಿಯ ಆ ಸ್ವಾಮಿ ಏನಿದ್ದಾನೆ, ಇಲ್ಲಿಯ ಭಗವಂತ, ಆ ಕಾಲನು ಬ್ರಹ್ಮನು, ಅವನು ಬಯಸುವುದಿಲ್ಲ ಏನೆಂದರೆ ಈ ಜೀವಿಗಳು ಯಾವುದೇ ಒಳ್ಳೆಯ ಕೆಲಸ ಮಾಡಲೆಂದು. ಅವನು ಎಲ್ಲರ ಆತ್ಮಗಳು ಏನಿವೆ ಅವುಗಳ ಜೊತೆಯಲ್ಲಿ ಮನರೂಪದಲ್ಲಿ ವಿದ್ಯಮಾನನಾಗಿರುತ್ತಾನೆ. ಮತ್ತು ಈ ಮನಸ್ಸು ಕಾಲನ ದೂತವಾಗಿದೆ, ಅವನದೇ ಸ್ವರೂಪವಾಗಿದೆ. ಒಂದರಿಂದ ಅನೇಕವಾಗುವ ಸಿದ್ಧಿಯ ಶಕ್ತಿಯಿಂದ ಇವನು ಎಲ್ಲ ಜೀವಿಗಳಲ್ಲಿ ವಿದ್ಯಮಾನನಾಗಿದ್ದಾನೆ. ಮತ್ತು ಈ ಮನಸ್ಸು ಈ ಆತ್ಮವನ್ನು ಭಯಪಡಿಸಿ, ಬೆದರಿಸಿ, ಮಿಸ್ಗೈಡ್ ಮಾಡಿ ಇದನ್ನೊಂದು ಸಾಮಾನ್ಯ ಜೀವಿಯನ್ನಾಗಿಸಿ ಇಡಲು ಬಯಸುತ್ತಾನೆ. ಪರಮಾತ್ಮ ಬರುತ್ತಾರೆ, ಪರಮೇಶ್ವರರು ಬರುತ್ತಾರೆ ಸದ್ಗುರುವಿನ ರೂಪವನ್ನು ಧರಿಸಿ. ಸದ್ಗುರುವಿನ ಅರ್ಥ ಏನೆಂದರೆ ಸತ್ಯಜ್ಞಾನವನ್ನು ನೀಡುವವನು ಮತ್ತು ನಿಜವಾದ ಮಾರ್ಗದರ್ಶಕನು. ಎಲ್ಲಿಯವರೆಗೆ ನಮಗೆ ಸದ್ಗುರು ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನಾವು ಕಾಲನ ಜಾಲವನ್ನು ಅರಿಯಲು ಸಾಧ್ಯವೇ ಇಲ್ಲ. ಮತ್ತು ಈ ಕಾಲನ ಬಾವಿಯಲ್ಲಿನ ರಾಟೆ ಥರ ನಾವು ಸುತ್ತುತ್ತಾ ಇದ್ದೇವೆ. ಹೀಗೆಯೇ ಸುತ್ತುತ್ತಾ ಸುತ್ತುತ್ತಾ ಒಮ್ಮೆ ಜನ್ಮವಾಗುತ್ತದೆ, ಮತ್ತೆ ಮೃತ್ಯುವಾಗುತ್ತದೆ, ಪುನಃ ಜನ್ಮವಾಗುತ್ತದೆ ಮತ್ತು ಪುನಃ ಮೃತ್ಯುವಾಗುತ್ತದೆ. ಪರಮಾತ್ಮ ಹೇಳ್ತಾರೆ, ये अरहट का कुआ लोई, यागल बंजा है सब कोई, कीड़ी कुंजर और अवतारा, हरहट डोर बंधे कई बारा. ये चतुर्भुजी भगवान कहावे, हरहट डोर बंधे सब आवे. होय होय. ये कोटिक करता फिरता देखा, हरहट डोर कहूं सुन लेखा. ये चतुर्भुजी भगवान कहावे, ये भी हरहट डोर बंधे सब आवे. ಪುಣ್ಯಾತ್ಮರೇ, ಪರಮಾತ್ಮನಿಂದ ಪರಿಚಿತನಾದ ಬಳಿಕ ಎಲ್ಲಿಯ ತನಕ ಈ ದಾಸನು ತನ್ನ ಈ ಸದ್ಗ್ರಂಥಗಳನ್ನು, ಅಂದರೆ ಪವಿತ್ರ ಗೀತೆ, ಪವಿತ್ರ 4 ವೇದಗಳು, ಪವಿತ್ರ ಪುರಾಣಗಳು, ಮಹಾಭಾರತ ಮುಂತಾದವುಗಳನ್ನು ಅರಿತಿರಲಿಲ್ಲವಾದರೂ ಅದಕ್ಕಿಂತ ಮೊದಲು ಕೂಡ ನಾವು ಪರಮಾತ್ಮನ ಈ ವಾಣಿಗಳನ್ನು ಕೇಳುವುದು, ಓದುವುದು ಮಾಡುತ್ತಿದ್ದೆವು. ನಾವು ಇದನ್ನು ಓದುತ್ತಿದ್ದೆವು. ಚತುರ್ಭುಜಿ ಭಗವಾನ್ ಕಹಾವೆ. ಈ ಬ್ರಹ್ಮ ವಿಷ್ಣು ಮಹೇಶರು ಕೂಡ ಜನ್ಮ ಮರಣದ ಸುಳಿಯಲ್ಲಿ, ಬಾವಿಯ ರಾಟೆಯಲ್ಲಿ ಇದ್ದಾರೆ. ಇವರು ಬಾವಿಯ ಹೊರಗಿಲ್ಲ, ಇವರದು ಜನ್ಮ ಮೃತ್ಯು ಆಗುತ್ತದೆ ಖಂಡಿತ. ಆದರೆ ಈ ವಿಷಯವನ್ನು ನಂಬಿ ನಮಗೆ ಜೀರ್ಣಿಸಲು ಆಗುತ್ತಿರಲಿಲ್ಲ. ಆದರೆ ಅವಿಶ್ವಾಸವಿರಲಿಲ್ಲ. ಏನೆಂದರೆ ಭಗವಂತನೇನು ಹೇಳಿದ್ದಾರೆ ಅದು ತಪ್ಪಾಗಿರಬಹುದೆಂದು. ಆದರೆ ನಂಬುವುದು ಬಹಳ ಕಷ್ಟವಾಗ್ತಿತ್ತು. ನಾವು ಮಾಲೀಕನ ಪಾದಗಳಲ್ಲಿ ತೊಡಗಿದ್ರೂ ಕೂಡ, ಏಕೆಂದರೆ ನಾವು ಬಾಲಕರಾಗಿದ್ದೇವೆ. ಅವಿಶ್ವಾಸವಾಗುವುದಿಲ್ಲ ಬಾಲಕನಿಗೆ. ಅವನ ತಂದೆ ತಾಯಿ, ಹಿರಿಯ ಸೋದರ ಸೋದರಿ ಯಾರೇ ಆಗಿರಲಿ, ಯಾವುದೇ ಪ್ರಶ್ನೆಯ ಉತ್ತರ ಅವನಿಗೆ ನೀಡಿದರೆ ಆಗ ಅವನಿಗೆ ಅವಿಶ್ವಾಸವಾಗುವುದಿಲ್ಲ. ಆದರೆ ಅವನಿಗೆ ಅರಿಯಲಾಗುವುದಿಲ್ಲ. ಏಕೆಂದರೆ ಅವನ ಬುದ್ಧಿ, ಯೋಚನೆ ದುರ್ಬಲವಾಗಿರುತ್ತದೆ, ಸ್ವಲ್ಪವಿದ್ದು ಚಿಕ್ಕದಾಗಿರ್ತದೆ. ಮತ್ತು ಯಾವಾಗ ಈ ಸದ್ಗ್ರಂಥಗಳನ್ನು ನೋಡಿದೆವು, ಮೊದಲು ಪರಮಾತ್ಮನ ಈ ವಾಣಿಯನ್ನು ಕೂಡ ನಾವು ಓದುತ್ತಿದ್ದೆವು. कबीर वेद मेरा भेद है, मैं ना वेदन के माही, और जौन वेद से मैं मिलूं वो वेद जानते नहीं. 4 ವೇದಗಳು ನನ್ನದೇ ಗುಣಗಾನವನ್ನು ಮಾಡುತ್ತಿವೆ, ನನ್ನದೇ ಮಾಹಿತಿಯನ್ನು ನೀಡುತ್ತಿವೆ.
ಆದರೆ ಯಾವ ವೇದದಿಂದ, ಯಾವ ಜ್ಞಾನದಿಂದ, ಅಂದರೆ ಆ ಸೂಕ್ಷ್ಮ ವೇದದಿಂದ ಮಾತ್ರ ನನ್ನ ಪ್ರಾಪ್ತಿ ಆಗುವುದು. ನನ್ನನ್ನು ಪಡೆಯುವ ಆ ವಿಧಿ ಏನಿದೆ ಈ 4 ವೇದಗಳಲ್ಲೂ ಅದಿಲ್ಲ. ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಶ್ಲೋಕ ಸಂಖ್ಯೆ 10 ಹಿಡಿದು 13 ವೇದ ಜ್ಞಾನದಾತ ಬ್ರಹ್ಮ ಸ್ವತಃ ಹೇಳುತ್ತಿದ್ದಾನೆ. ಏನೆಂದರೆ, ಯಥಾರ್ಥ ಜ್ಞಾನ ಯಾರೋ ಪರಮಾತ್ಮನನ್ನು ಜನ್ಮ ಪಡೆಯುವವನು ಸಾಕಾರನೆಂದು ಹೇಳುತ್ತಾರೆ. ಇನ್ಯಾರೋ ಹೇಳ್ತಾರೆ ಅವನು ಎಂದಿಗೂ ಜನ್ಮ ತಳೆಯುವುದಿಲ್ಲವೆಂದು. ಆ ಜ್ಞಾನವನ್ನು ತತ್ವದರ್ಶಿ ಸಂತ ವಿಸ್ತಾರದಿಂದ ಹೇಳುವರು, ಅವರಿಂದ ಕೇಳು. ಇದೇ ರೀತಿ ಪವಿತ್ರ ಗೀತೆ ಅಧ್ಯಾಯ 4 ಶ್ಲೋಕ 34 ಹೇಳಿದೇನೆಂದರೆ, ತತ್ವಜ್ಞಾನ ಅಂದರೆ ಪೂರ್ಣ ಪರಮಾತ್ಮನ ವಿಷಯದಲ್ಲಿ ಮಾಹಿತಿ ಏನಿದೆ ಅದನ್ನು ತತ್ವದರ್ಶಿ ಸಂತ ಹೇಳುವರು, ಅವರಿಂದ ಅರಿತುಕೋ, ಅವರಲ್ಲಿ ಕೇಳು. ಇದರಿಂದ ಸ್ಪಷ್ಟವಾಯಿತೇನೆಂದರೆ ವೇದಜ್ಞಾನ ಮತ್ತು ಗೀತೆಜ್ಞಾನ ಇನ್ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಅಲ್ಲ. ಹಾಗೆ ಈ ಪ್ರಕಾರ ಸದ್ಗುರುವಿನ ಹೊರತು ಅಂದರೆ ಎಲ್ಲಿಯವರೆಗೆ ನಮಗೆ ಸದ್ಗುರು ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಜೀವನವು ಅಪೂರ್ಣ ಮತ್ತು ವ್ಯರ್ಥವಾಗಿರುತ್ತದೆ. ಹಾಗೆ ನಾವು ಈ ಬ್ರಹ್ಮ ವಿಷ್ಣು ಮಹೇಶರನ್ನು ಅಜರಾಮರರೆಂದು ನಂಬಿದ್ದೆವು. ಅಂದರೆ ಇವರಿಗೆ ಯಾರೂ ತಂದೆ ತಾಯಿಯರಿಲ್ಲ, ಇವರು ಸರ್ವೇಶ್ವರರು, ಇವರ ಜನ್ಮ ಮೃತ್ಯು ಎಂದಿಗೂ ಆಗುವುದಿಲ್ಲ. ಈಗ ಈ ಸದ್ಗ್ರಂಥಗಳನ್ನು ಓದಿದಾಗ ಅದರಿಂದ ತಿಳಿದು ಬಂತು, ಇವರದೇ ಇತಿಹಾಸ ನೋಡಿದಾಗ ಸಿಕ್ಕಿತೇನೆಂದರೆ ಇವರಂತೂ ನಾಶವಂತರಾಗಿದ್ದಾರೆ. ಹಾಗಾದರೆ ಪುಣ್ಯಾತ್ಮರೇ, ಇಲ್ಲಿ ಈ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡೋದು ಅತಿ ಅವಶ್ಯವಾಗಿದೆ. ಏಕೆಂದರೆ ಇದನ್ನೀಗ ಸಿಡಿಯಲ್ಲಿ ತುಂಬಲಾಗುತ್ತಿದೆ, ಇದರದು ಕ್ಯಾಸೆಟ್ ತಯಾರಾಗುತ್ತಿವೆ, ಇವು ಪರಮಾತ್ಮನ ಮಕ್ಕಳ ಬಳಿ ತಲುಪುತ್ತಿವೆ. ಮತ್ತು ನಮ್ಮ ಸೇವಕರೇನಿದ್ದಾರೆ ಅವರು ತಮ್ಮ ಅನ್ಯ ಸೋದರ ಸೋದರಿ ಬಳಗದವರಿಗೆ ಮತ್ತು ಮಿತ್ರರಿಗೆ ಈ ಸಿಡಿಯನ್ನು ತೋರಿಸುತ್ತಾರೆ. ಆಗ ಅವರು ನೋಡುತ್ತಲೇ ತಮ್ಮಲ್ಲೇ ಪ್ರಶ್ನೆಗೆ ಒಳಗಾಗದಿರಲಿ ಎಂದು ಆಗಾಗ ಕಾನ್ಸೆಪ್ಟನ್ನು ಜೊತೆಯಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತದೆ. ಈ ಪ್ರಮಾಣಗಳನ್ನು ನೀಡಲಾಗುತ್ತದೆ. ಇದು ನೋಡಿ, ಶ್ರೀಮದ್ ದೇವಿ ಭಾಗವತ ಸಚಿತ್ರ ದಪ್ಪ ಅಚ್ಚು ಕೇವಲ ಹಿಂದಿಯಲ್ಲಿ ಗೀತಾ ಪ್ರೆಸ್ ಗೋರಖಪುರದಿಂದ ಪ್ರಕಾಶಿತವಾಗಿದೆ. ಇದರ ಸಂಪಾದಕರು ಯಾರು? ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ್, ಚಿಮ್ಮಲ್ಲಾಲ್ ಗೋಸ್ವಾಮಿ. ಮತ್ತಿದು ಎಲ್ಲಿಂದ ಪ್ರಕಾಶಿತವಾಗಿದೆ? ಸಂಪಾದಕರು ಹಾಗೂ ಮುದ್ರಕರು ಗೀತಾ ಪ್ರೆಸ್ ಗೋರಖಪುರ, ಗೋವಿಂದ ಭವನ ಕಾರ್ಯಾಲಯ, ಕೋಲ್ಕತ್ತಾದ ಸಂಸ್ಥಾನ. ಫೋನ್ ನಂಬರ್ ಇಷ್ಟಿಷ್ಟು. ಇದರ 123ನೇ ಪುಟದಲ್ಲಿ ಪುಟ ಸಂಖ್ಯೆ 123, 3ನೇ ಸ್ಕಂದ, ದುರ್ಗಾಪುರಾಣ, ಶಕ್ತಿಪುರಾಣ, ದೇವಿಪುರಾಣ ಎಂದು ಕೂಡ ಇದಕ್ಕೆ ಹೇಳುತ್ತಾರೆ. ಭಗವಂತ ವಿಷ್ಣುವು ತನ್ನ ತಾಯಿಯಾದ ದುರ್ಗೆಯ ಮಹಿಮೆಯ ಸ್ತುತಿಯನ್ನು ಮಾಡುತ್ತಿದ್ದಾರೆ ಮತ್ತು ಹೇಳ್ತಿದ್ದಾರೆ, ನೀನು ಶುದ್ಧ ಸ್ವರೂಪಳು, ಈ ಇಡೀ ಪ್ರಪಂಚ ನಿನ್ನಿಂದಲೇ ಉದ್ಭಾಸಿತವಾಗುತ್ತಿದೆ, ನಾನು ಬ್ರಹ್ಮ ಮತ್ತು ಶಂಕರ. ವಿಷ್ಣುವು ಹೇಳ್ತಿದ್ದಾರೆ, ನಾವೆಲ್ಲರೂ ನಿನ್ನ ಕೃಪೆಯಿಂದಲೇ ವಿದ್ಯಮಾನರಾಗಿದ್ದೇವೆ. ನಮ್ಮ ಆವಿರ್ಭಾವ ಅಂದರೆ ಜನ್ಮ ಮತ್ತು ತಿರೋಭಾವ ಅಂದರೆ ಮೃತ್ಯು ಆಗುತ್ತಿರುತ್ತದೆ. ನಮ್ಮದಂತೂ ಜನ್ಮ ಮತ್ತು ಮೃತ್ಯು ಆಗುತ್ತಿರುತ್ತದೆ. ಕೇವಲ ನೀನೇ ನಿತ್ಯಳು, ಜಗಜ್ಜನನಿಯಾಗಿರುವೆ, ಪ್ರಕೃತಿ ಮತ್ತು ಸನಾತನಿ ದೇವಿಯಾಗಿರುವೆ. ಭಗವಂತ ಶಂಕರ ಹೇಳಿದರು, ದೇವಿ, ಒಂದೊಮ್ಮೆ ಮಹಾನುಭಾವ ವಿಷ್ಣು ನಿನ್ನಿಂದಲೇ ಪ್ರಕಟನಾಗಿದ್ದರೆ ಅವರ ಬಳಿಕ ಉತ್ಪನ್ನನಾದ ಬ್ರಹ್ಮ ಕೂಡ ನಿನ್ನದೇ ಬಾಲಕನಲ್ಲವೇ? ಮತ್ತು ನಾನು ತಮೋಗುಣಿ ಲೀಲೆಯಾಡುತ್ತಿರುವ ಶಂಕರನೇನು ನಿನ್ನ ಸಂತಾನಲ್ಲವೇ? ಅರ್ಥಾತ್ ನನ್ನನ್ನು ಉತ್ಪನ್ನಿಸಿದವಳು ನೀನೇ ಆಗಿರುವೆ, ಅಂದರೆ ನನ್ನ ಜನನೇ ಕೂಡ ನೀನೇ ಆಗಿರುವೆ. ಶಿವೇ, ಸಂಪೂರ್ಣ ಜಗತ್ತಿನ ಸೃಷ್ಟಿ ಮಾಡುವಲ್ಲಿ ನೀನು ಮಹಾಚತುರಳು. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರದಲ್ಲಿ ನಿನ್ನ ಗುಣಗಳು ಸದಾ ಸಮರ್ಥವಾಗಿವೆ. ಅವೇ 3 ಗುಣಗಳಿಂದ ಉತ್ಪನ್ನರಾದ ನಾವು, ರಜಗುಣ ಬ್ರಹ್ಮ, ಸತುಗುಣ ವಿಷ್ಣು, ತಮಗುಣ ಶಿವ. ಉತ್ಪನ್ನರಾದ ನಾವು ಬ್ರಹ್ಮ, ವಿಷ್ಣು ಹಾಗೂ ಶಂಕರ ನಿಯಮಾನುಸಾರ ಕಾರ್ಯದಲ್ಲಿ ತತ್ಪರರಾಗಿರುತ್ತೇವೆ. ಈಗ ಪುಣ್ಯಾತ್ಮರೇ, ಈ ಪುಟ್ಟದಾದ ಕಿರಿದಾದ ಲೇಖನದಿಂದ ಎಷ್ಟು ವಿಷಯಗಳು ಸ್ಪಷ್ಟವಾಯಿತು. ಇದರಲ್ಲಿ 5 ಕಾನ್ಸೆಪ್ಟ್ ಕ್ಲಿಯರ್ ಆದವು. 5. ಒಂದಂತೂ ಏನೆಂದರೆ, ಬ್ರಹ್ಮ ವಿಷ್ಣು ಮಹೇಶರು ನಾಶ ಹೊಂದುವವರು, ಅಜರಾಮರರಲ್ಲ. 2ನೇದು ಏನೆಂದರೆ, ದುರ್ಗೆ ಇವರ ತಾಯಿಯಾಗಿದ್ದಾರೆ. 3ನೇದು ಏನೆಂದರೆ, ರಜಗುಣ ಬ್ರಹ್ಮ, ಸತುಗುಣ ವಿಷ್ಣು, ತಮಗುಣ ಶಿವ.
ಮತ್ತು ನಾಲ್ಕನೆಯದು ಏನೆಂದರೆ ಇವರು ಕೇವಲ ನಿಯಮಾನುಸಾರವಾಗಿ ಮಾತ್ರ ಕಾರ್ಯ ಮಾಡ್ತಾರೆ, ಅಂದರೆ ಸಂಸ್ಕಾರದಲ್ಲಿದ್ದದ್ದನ್ನು ಮಾತ್ರ ನೀಡುತ್ತಾರೆ. ಅದರಲ್ಲಿ ಇವರು ಪರಿವರ್ತನೆಯನ್ನು ಮಾಡಲಾರರು. ಯಾರಾದರೂ ದುಃಖಿಯಾಗಿದ್ದರೆ ದುಃಖಿಯೇ ಆಗಿರುವನು, ಮತ್ತು ಅವನಿಗೆ ದುಃಖವನ್ನು ಕೂಡ ಪೂರ್ಣವಾಗಿ ಇವರೇ ಕೊಡುವರು, ಏಕೆಂದರೆ ಇಲ್ಲಿಯ ಕಂಟ್ರೋಲರ್ ಆಗಿದ್ದಾರೆ ಇವರು. ಮತ್ತಾರ ಭಾಗ್ಯದಲ್ಲಿ ಸುಖವಿದೆ ಅವನಿಗೆ ಸುಖವನ್ನೇ ನೀಡುವರು ಇವರು. ಮತ್ತು ಐದನೆಯದು ಇದಾಯಿತೇನೆಂದರೆ ದುರ್ಗೆಯನ್ನು ಪ್ರಕೃತಿ ಎಂದು ಕರೆಯುತ್ತಾರೆ, ಏಕೆಂದರೆ ಶ್ರೀಮದ್ ಭಗವದ್ಗೀತೆ ಏನಿದೆ ಇದು 4 ವೇದಗಳ ಸಾರಾಂಶವಾಗಿದೆ ಮತ್ತು ಇದರಲ್ಲಿ ಕೋಡ್ ವರ್ಡ್ ಅತ್ಯಧಿಕವಾಗಿವೆ. ಈ ಕೋಡ್ ವರ್ಡ್ಗಳನ್ನು ತತ್ವದರ್ಶಿ ಸಂತನೆ ಬಿಡಿಸಿ ಹೇಳಬಲ್ಲನು. ಇದನ್ನು ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 4ರಲ್ಲಿ ಸ್ಪಷ್ಟಗೊಳಿಸಲಾಗಿದೆ. ಹಾಗೆ ಈ ದಾಸನ ಮೇಲೆ ಕೃಪೆಯನ್ನು ಮಾಡಿದ್ದಾರೆ ಪರಮೇಶ್ವರರು. ಈ ದಾಸನಿಗೆ ತತ್ವಜ್ಞಾನವನ್ನು ನೀಡಿದ್ದಾರೆ. ಅದರ ಆಧಾರದಿಂದ ದಾಸನು ತಮಗೆ ತಿಳಿಸುತ್ತಿದ್ದಾನೆ. ಗೀತೆ ಅಧ್ಯಾಯ ಸಂಖ್ಯೆ 14 ಶ್ಲೋಕ ಸಂಖ್ಯೆ 3, 4, 5ರಲ್ಲಿ ಈ ಗೀತೆ ಜ್ಞಾನದಾತ ಬ್ರಹ್ಮನು ಇವನು ಕಾಲನಾಗಿದ್ದಾನೆ. ಇವನು ಸ್ವತಃ ಹೇಳ್ತಿದ್ದಾನೆ ಏನೆಂದರೆ ದುರ್ಗೆ ಪ್ರಕೃತಿ, ಪ್ರಕೃತಿ ಅಂದರೆ ದುರ್ಗೆ. ಪ್ರಕೃತಿ ಶಬ್ದ ಏನಿತ್ತು ಅದು ದುರ್ಗೆ ಕುರಿತಾಗಿದೆ. ಪ್ರಕೃತಿ ಎಲ್ಲರ ತಾಯಿ, ದುರ್ಗೆ ಎಲ್ಲರ ತಾಯಿಯಾಗಿದ್ದಾಳೆ. ಮತ್ತು ನಾನು ಎಲ್ಲರ ತಂದೆಯಾಗಿರುವೆನು ಮತ್ತು ನಾನು ಇವಳ ಗರ್ಭದಲ್ಲಿ ಬೀಜ ಸ್ಥಾಪಿತಗೊಳಿಸುತ್ತೇನೆ, ಅದರಿಂದ ಎಲ್ಲ ಪ್ರಾಣಿಗಳ ಉತ್ಪತ್ತಿಯಾಗುತ್ತದೆ. ಮತ್ತು 5ನೇ ಶ್ಲೋಕದಲ್ಲಿ ಹೇಳಿದ್ದಾನೆ 14ನೇ ಅಧ್ಯಾಯದಲ್ಲಿ ಏನೆಂದರೆ ಪ್ರಕೃತಿಯಿಂದ ಉತ್ಪನ್ನ 3 ಗುಣಗಳು. ಪ್ರಕೃತಿ ಅಂದರೆ ದುರ್ಗೆ, 3 ಗುಣಗಳು ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ. ಜೀವಾತ್ಮವನ್ನು ಸಂಸ್ಕಾರಕ್ಕನುಸಾರ ಶರೀರದಲ್ಲಿ ಕಟ್ಟಿಡುತ್ತಾರೆ. ಇವರು ಜೀವವನ್ನು ಇಲ್ಲಿ ಸಿಲುಕಿಸಿಡುತ್ತಾರೆ. ಹಾಗೆ ಇವು ಕೋಡ್ ವರ್ಡ್ ಆಗಿವೆ ಗೀತೆಯಲ್ಲಿ, ಮತ್ತು ಇವು ಹೀಗೆಯೇ ಬಿಡಿಸಲ್ಪಡುವು. ಈಗ ಪುಣ್ಯಾತ್ಮರೇ, ಒಬ್ಬ ಸದ್ಗುರು ಆಗಿರುತ್ತಾನೆ, ಒಬ್ಬ ಗುರು ಆಗಿರುತ್ತಾನೆ. ಈಗ ಈ ಗುರು ಅತ್ಯಧಿಕರಾಗಿದ್ದಾರೆ. ಇವರು ನಕಲಿ ಕಪಟ ಗುರುಗಳು ಮತ್ತು ಇಲ್ಲಿಯ ತನಕ ನಮ್ಮನ್ನು ಮಿಸ್ಗೈಡ್ ಮಾಡಿ ಕುಳಿತಿದ್ರು. ಇನ್ನೂ ಬಹಳಷ್ಟು ನಕಲಿ ಗುರುಗಳಿದ್ದಾರೆ. ಅವರು ಸತ್ಯಲೋಕದ ಬಗ್ಗೆ ಹೇಳ್ತಾರೆ ಮತ್ತು ಏನೇನೂ ಗೊತ್ತಿಲ್ಲ, ಮಂತ್ರದ ಅರಿವಿಲ್ಲ, ಅವರಿಗೆ ಪೂರ್ಣ ಜ್ಞಾನದ ಅರಿವಿಲ್ಲ. ಹಾಗೆ ಇಂತಹ ನಕಲಿ ಗುರುಗಳು ಇರುತ್ತಾರೆ. ಇದಕ್ಕಾಗಿ ಸದ್ಗುರು ಎಂದು ಕರೆಯಲ್ಪಡುವ ಆ ಪರಮಾತ್ಮ ಸ್ವತಃ ಇಲ್ಲಿ ಪ್ರಕಟರಾಗುತ್ತಾರೆ. ಮತ್ತು ಒಬ್ಬ ಸದ್ಗುರು ಅಂದರೆ ಗುರುವಿನ ಈಗ ಅಂತೆಯೇ ಒಂದೊಮ್ಮೆ ನಕಲಿ ಗುರುಗಳು ಇರದಿದ್ದಲ್ಲಿ ಸದ್ಗುರು ಶಬ್ದದ ಅವಶ್ಯಕತೆಯೇ ಇರಲಿಲ್ಲ. ಏಕೆಂದರೆ ಗುರುವಿನ ಅರ್ಥವೇ ಟೀಚರ್ ಎಂದಾಗುತ್ತದೆ, ಜ್ಞಾನವನ್ನು ನೀಡುವವರು. ಆದರೆ ಈ ನಕಲಿಗಳು ತುಂಬ ಆಗಿದ್ದಾರೆ. ಇದಕ್ಕಾಗಿ ಸದ್ಗುರುವಿನ ಅವಶ್ಯಕತೆ, ಸದ್ಗುರು ಸೇರಿಸಬೇಕಾಗುತ್ತದೆ. ಹಾಗೆ ಪರಮಾತ್ಮ ಗರೀಬ್ ದಾಸ್ ಸಾಹೇಬರಿಗೂ ಸಿಕ್ಕಿದ್ದರು. ಅವರು ಪರಮಾತ್ಮನ ಮಹಿಮೆಯನ್ನು ಅದ್ಭುತವಾಗಿ ಅವರ ಕೃಪೆಯಿಂದಲೇ ಹೇಳಿದರು, ಕೇಳಿಸಿದರು, ಬರೆದರು. ಹಾಗಾದರೆ ಪುಣ್ಯಾತ್ಮರೇ, ಈಗ ಸಮಾಗಮವೇನಿತ್ತು 3 ದಿನದ್ದು, ಈ ಫಾಲ್ಗುಣ ಇಳಿಮುಖದ ಅಮಾವಾಸ್ಯೆಯ ಈ ದಿನ ಈ ದಾಸನಿಗೆ ಸದ್ಗುರು ಸಿಕ್ಕಿದ್ದರು. ಈ ದಾಸನಿಗೆ ಉಪದೇಶವಾಯಿತು, ನಾಮದೀಕ್ಷೆ ಲಭಿಸಿತು. ಈ ಉಪದೇಶಕ್ಕಿಂತ ಮೊದಲು, ಈ ಜ್ಞಾನಕ್ಕಿಂತ ಮೊದಲು ನಮ್ಮ ಜನ್ಮ ಮನುಷ್ಯನದ್ದು ಆಗಿರಲಿಲ್ಲ, ಪಶುವಿನಂಥ ಕರ್ಮಗಳಿದ್ದವು. ಪಶು ಪಕ್ಷಿಗಳು ಏನು ಕಾರ್ಯ ಮಾಡುತ್ತವೆ? ಸಂತಾನೋತ್ಪತ್ತಿ, ಅವುಗಳ ಪಾಲನೆ, ಮತ್ತದಕ್ಕಾಗಿಯೇ ಹಗಲು ರಾತ್ರಿ ಅಲೆಯುವುದು, ತಿರುಗುವುದು, ಈ ಕ್ರಿಯೆಗಳನ್ನು ನಾವು ಮಾಡುತ್ತಲಿದ್ದೆವು. ಮತ್ತು ಆತ್ಮ ಪರಮಾತ್ಮನನ್ನು ಬಿಟ್ಟು ಇರಲಾರದು. ಇದಕ್ಕಾಗಿ ಈ ಕಾಲನು ಈ ಆತ್ಮವನ್ನು ಮೂರ್ಖಗೊಳಿಸಲು ಒಂದಲ್ಲ ಒಂದು ಜಾಲವನ್ನು ಈ ನಕಲಿ ಗುರುಗಳ ಮೂಲಕ ಪಸರಿಸಿರುತ್ತಾನೆ. ಎಲ್ಲಾದರೊಂದು ಯಾವುದೋ ಮಂದಿರ ಕಟ್ಟಿಸಿಬಿಡುತ್ತಾನೆ, ಎಲ್ಲೋ ಮಸೀದಿ, ಎಲ್ಲೋ ಗುರುದ್ವಾರ, ಎಲ್ಲೋ ಚರ್ಚ್, ಅಥವಾ ಎಲ್ಲೋ ಯಾರದೋ ಸಮಾಧಿಯನ್ನು ಮಾಡಿಸ್ತಾನೆ. ಯಾರೋ ಯಾವುದೋ ಜ್ಞಾನವನ್ನು ನೀಡುತ್ತಾರೆ, ಯಾರೋ ಏನೋ ನಾಮ ನೀಡುತ್ತಾರೆ. ಹೀಗೆ ಹಲವು ಪ್ರಕಾರಗಳಿಂದ ಈ ಆತ್ಮವನ್ನು ಮೂರ್ಖನನ್ನಾಗಿಸಿಟ್ಟಿದ್ದಾನೆ. ಮತ್ತು ಈ ಆತ್ಮಕ್ಕೆ ಭಗವಂತನ ಬಹಳ ಬಯಕೆ ಇದೆ, ಬಹಳ ಇಚ್ಛೆ ಇದೆ. ಇದಕ್ಕೆ ತಿಳಿದಿದೆ ಏನೆಂದರೆ ಪರಮಾತ್ಮನನ್ನು ಬಿಟ್ಟು ಸುಖಿಯಾಗಿರಲು ಸಾಧ್ಯವಿಲ್ಲ. ಬೇಕಾದರೆ ನಾವೆಷ್ಟೇ ಧನಿಕರಾಗಿರಲಿ, ಎಷ್ಟೇ ದೊಡ್ಡ ಪೋಸ್ಟನ್ನು ಪ್ರಾಪ್ತಿಸಲಿ, ಆತ್ಮ ಸಂತುಷ್ಟ ಆಗಲಾರದು. ಹೀಗಾಗಿ ಇದು ಅಲೆದಾಡುತ್ತಿದೆ. ಕಾಲನು ಈ ನಕಲಿ ದೂತರ ಮಾಧ್ಯಮದಿಂದ ಇದನ್ನು ಭ್ರಮಿತಗೊಳಿಸಿಟ್ಟಿದ್ದಾನೆ. ಪರಮಾತ್ಮ ಕಬೀರರು ಹೇಳುತ್ತಾರೆ, ತನ್ನ ಮಹಿಮೆಯನ್ನು ತಾವೇ ಹೇಳುತ್ತಾರೆ. पीछे लग गया जाऊं था मैं लोक वेद के साथ,
रस्ते में सतगुरु मिले हे दीपक दे दिया हाथ. ಪರಮಾತ್ಮ ಕಬೀರರು ನಮಗೆ ತಿಳಿಸಲಿಕ್ಕಾಗಿ ತನ್ಮೇಲೆ ಈ ಎಕ್ಸಾಂಪಲ್ ಕೋಡ್ ಮಾಡುತ್ತಾರೆ. ಹೇಗೆಂದರೆ, ತಮ್ಮ ಹಾಗೆ ಈ ದಾಸನು ಮೊದಲು ಹನುಮಂತನ ಪೂಜಾರಿಯಾಗಿದ್ದ, ಮಂಗಳವಾರದ ವ್ರತವನ್ನು ಇಡುತ್ತಿದ್ದ, ಹನುಮಾನ್ ಚಾಲೀಸಿನ ಪಠಣೆಯನ್ನು ಮಾಡುತ್ತಿದ್ದ ಮತ್ತು ಗೀತೆಯ ನಿತ್ಯ ಪಠಣೆಯನ್ನು ಮಾಡುತ್ತಿದ್ದರು. ಜೈ ಕೃಷ್ಣ, ಹರೇ ರಾಮ್, ರಾಧೇಶ್ಯಾಮ್, ಸೀತಾರಾಮ್, ರಾಧೆ ರಾಧೇಶ್ಯಾಮ್ ಮಿಲಾದೆ, ಈ ಎಲ್ಲ ಮಂತ್ರಗಳ ಜಪವನ್ನು ಪಠಣೆಯನ್ನು ಮಾಡುತ್ತಿದ್ದೆವು. ಭಗವಂತ ಶಂಕರ, ಭಗವಂತ ವಿಷ್ಣುವನ್ನು ಬಹಳ ಆದರದಿಂದ ನಂಬುತ್ತಿದ್ದೆ. ವಿಷ್ಣುವನ್ನು ಇಷ್ಟರೂಪದಲ್ಲಿ ದಾಸನು ನಂಬುತ್ತಿದ್ದನು. ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರನ್ನು ಅಜರಾಮರರೆಂದು ನಂಬಿದ್ದೆವು. ಇವರಿಗೆ ಯಾವ ತಂದೆ ತಾಯಿಯರಿಲ್ಲ. ಇವರು ಸರ್ವೇಶ್ವರರು, ಮಹೇಶ್ವರರು, ಮೃತ್ಯುಂಜಯರು, ಕಾಲಜ್ಞರೆಂದು. ಅದೆಲ್ಲ ಲೋಕವೇದವಾಗಿತ್ತು. ಪರಮಾತ್ಮನನ್ನು ನಿರಾಕಾರ ಎಂದು ನಂಬುತ್ತಿದ್ದೆವು. ಅದು ಲೋಕವೇದವಾಗಿತ್ತು. ನಂತರ ಸದ್ಗುರು ಸಿಕ್ಕಿಬಿಟ್ರು. ಸತ್ಯವಾದ ಗುರು, ಸತ್ಯಜ್ಞಾನವನ್ನು ನೀಡುವಂಥ ನಿಜವಾದ ಮಾರ್ಗದರ್ಶಕರು ನಮಗೆ ಸಿಕ್ಕಿದರು. ಅವರು ಈ ತತ್ವಜ್ಞಾನ ರೂಪಿ ದೀಪವನ್ನು ನಮಗೆ ನೀಡಿದರು. ಕತ್ತಲೆಯಲ್ಲಿ, ಅಜ್ಞಾನದ ಕತ್ತಲೆಯಲ್ಲಿ ಅಲೆಯುತ್ತಿದ್ದೆವು. ಹೊಡೆತವನ್ನು ತಿನ್ನುತ್ತಲೇ ಇದ್ದೆವು. ಗಿಡ ಗಂಟೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆವು. ಈಗ ಪರಮಾತ್ಮನು ದಾರಿಯನ್ನು ತೋರಿಸಿದರು ಮತ್ತು ಜೊತೆಯಲ್ಲಿ ಈ ಟಾರ್ಚನ್ನು ನೀಡಿದರು. ಈ ದೀಪದ ಬೆಳಕಿನಿಂದಾಗಿ ಈಗ ನಾವು ಕೆಟ್ಟ ದಾರಿಯಲ್ಲಿ ಹೋಗಲಾರೆವು, ಸನ್ಮಾರ್ಗದ ದಾರಿಯಲ್ಲೇ ಮುಂದುವರಿಯುವೆವು. ಹಾಗಾಗಿ ಪುಣ್ಯಾತ್ಮರೇ, ಸದ್ಗುರುಗಳು ಯಾವ ದಿನ ಸಿಕ್ಕಿದ್ರು ಅಂದರೆ ಗುರುವು ಸಿಕ್ಕಿದರು ಮತ್ತು ತಮಗೆ ನಾಮೋಪದೇಶ ಸಿಕ್ಕಿತು, ಆ ಗಳಿಗೆಯಿಂದ ನಿಮ್ಮ ಮನುಷ್ಯ ಜೀವನದ ಪ್ರಾರಂಭವಾಗುತ್ತದೆ. ಆ ದಿನವೇ ಆತ್ಮದ ಜನ್ಮವೆಂದು ತಿಳಿಯಬೇಕು. ಅಂದಿನಿಂದ ಈ ಶರೀರದ ಸದುಪಯೋಗ ಪ್ರಾರಂಭವಾಗುತ್ತದೆ. जा दिन सतगुरु भेंटिए सौ दिन लेखे जान और बाकी समय गंवा दिया बिना गुरु के नाम. ಈಗ ಪುಣ್ಯಾತ್ಮರೇ, ತಾವು ಪರಮಾತ್ಮನ ವಾಣಿಯನ್ನು ಕೇಳಿರುವಿರಿ. सतगुरु के उपदेश का लाया एक विचारे, जय सतगुरु मिलते नहीं जाते नरक द्वारे. नरक द्वार में दूत सब फिर करते खेचा ताने, उनसे कबू ना छूटता फिरता चारों खानी. चार खानी में भरमता कबू न लगता पारे, सो फेरा सब मिट गया मारे सतगुरु के उपकारे. ಪುಣ್ಯಾತ್ಮರೇ, ಈಗ ಗೊತ್ತಿಲ್ಲ ಯಾವ ಜನ್ಮ ಜನ್ಮಾಂತರಗಳ ಎಷ್ಟು ಪುಣ್ಯ ಈಗ ಒಟ್ಟಾಗಿ ಇಂದು ಸಂಯೋಗದಿಂದ ತಮಗೆ ಇದು ಪರಮಾತ್ಮನ ಕೃಪೆ ಎಂದು ತಿಳಿಯಿರಿ. ವಿಶೇಷವಾಗಿ ಅವರದೇ ಆಗಿರ್ತದೆ. ಸಂಯೋಗವನ್ನು ಅವರೇ ಕೂಡಿಸಿ ಬಿಡುತ್ತಾರೆ. ತಮಗೆ ಮನುಷ್ಯ ಜೀವನ ಸಿಕ್ಕಿದೆ. ಅದು ಕೂಡ ವಿಶೇಷವೆಂದರೆ ಈ ಮಧ್ಯದ ಪೀಳಿಗೆಯಲ್ಲಿ. ಇದು ಈಗ ಕಲಿಯುಗದ ಮಧ್ಯದ ಭಾಗವಾಗಿದೆ. ಪ್ರಥಮ ಭಾಗದಲ್ಲಿ ಪರಮಾತ್ಮ ಸ್ವತಃ ಬಂದಿದ್ದರು ಮತ್ತು ಈ ಮಧ್ಯದ ಪೀಳಿಗೆಯಲ್ಲಿ ಈ ದಾಸನನ್ನು ಕಳುಹಿಸಿದರು. ಅದೇ ಉದ್ದೇಶದಿಂದ 600 ವರ್ಷಗಳ ಮೊದಲು ಪ್ರಭು ಬಂದಿದ್ದರು. ಇದೇ ಜ್ಞಾನವನ್ನು ನೀಡುತ್ತಿದ್ದರು. ಆ ಪರಮಪಿತ ನಮ್ಮ ಮಾಲೀಕರು ಬಂದಿದ್ದರು. ಆದರೆ ನಾವು ಅವರೊಡನೆ ಬಹಳ ಕೆಟ್ಟ ರೀತಿಯಲ್ಲಿ ನಡೆದುಕೊಂಡೆವು. ಇಂದು ಅವರ ಆ ಲೀಲೆಗಳನ್ನು ದಾಸನು ಓದುವಾಗ ಓದಲಾಗುವುದಿಲ್ಲ, ಕಣ್ಣೀರು ಬರುತ್ತದೆ. ಏಕೆಂದರೆ ನಾವು ಇಷ್ಟು ನೀಚರೆಂದರೆ ನಮ್ಮ ಭಗವಂತನ ಮೇಲೆ ಕಲ್ಲುಗಳನ್ನು ಎಸೆದೆವು. ಅವರನ್ನು ನದಿಯಲ್ಲಿ ಮುಳುಗಿಸುವ ಪ್ರಯತ್ನವನ್ನು ಮಾಡಿದೆವು. ಗೊತ್ತಿಲ್ಲ ಅದೆಷ್ಟು ಅಪರಾಧಗಳನ್ನು ಮಾಡಿದೆವು. ಆದರೆ ಅವರು ಪರಮಾತ್ಮನಾಗಿದ್ದರು. ಅವರಿಗೇನೂ ಆಗಲಿಲ್ಲ. ಆದರೆ ನಾವು ಕುರುಡರಂತಿದ್ದು ಅರಿಯಲೇ ಇಲ್ಲ. ಈಗ ಪರಮಾತ್ಮ ಸ್ವತಃ ಬರದೆ ತನ್ನ ದಾಸನನ್ನು ಕಳುಹಿಸಿದ್ದಾರೆ. ಶಕ್ತಿ ಅವರದೇ ಕೆಲಸ ಮಾಡುತ್ತಿದೆ. ದಾಸನ ಬಳಿ ಏನೂ ಇಲ್ಲ. ಆದರೆ ಈ ದಾಸನಲ್ಲಿ ಅದು ಎಲ್ಲಿಂದ ಬರುತ್ತಿದೆ ಅಂದರೆ, ಒಂದು ಥರ್ಮಲ್ ಪ್ಲಾಂಟ್ ಇರುತ್ತದೆ ಮತ್ತು ಮುಂದಕ್ಕೆ ಚಿಕ್ಕದಾದ ಪವರ್ ಹೌಸ್ಗಳು ಇರುತ್ತವೆ. ಆ ಪವರ್ ಹೌಸ್ನಿಂದಲೇ ಮುಂದಕ್ಕೆ ನೀವು ಕನೆಕ್ಷನ್ ಪಡೆಯಬೇಕಾಗುವುದು. ಆಗಲೇ ತಮಗೆ ಲಾಭವಾಗುವುದು. ಆ ಪುಟ್ಟ ಪವರ್ ಹೌಸ್ನಲ್ಲಿ ಆ ವಿದ್ಯುತ್ ಏನಿದೆ ಅದು ಥರ್ಮಲ್ ಪ್ಲಾಂಟ್ನಿಂದಲೇ ಬರುತ್ತಿದೆ. ಆದರೆ ತಮ್ಮ ನಿರ್ವಹಣೆ ಅದರಿಂದಲೇ ಆಗುವುದು. ತಮ್ಮ ಹತ್ತಿರದಲ್ಲಿದ್ದ
ಪವರ್ ಹೌಸ್ನಿಂದ. ಈಗ ಈ ದಾಸನು ಪವರ್ ಹೌಸ್ ಆಗಿದ್ದಾನೆ. ಆ ಪರಮಾತ್ಮ ರೂಪಿ ಥರ್ಮಲ್ ಪ್ಲಾಂಟ್ನಿಂದ ಬಂದಂತಹ ಪವರ್ ಇದರಲ್ಲಿಯೇ ಇದೆ. ಶಕ್ತಿ ಅವನದೇ ಆಗಿದೆ, ದಾತನದು. ಆದರೆ ಇಂದು ತಮ್ಮ ಈ ಕೆಲಸ ಆಗುವುದು. ಈಗ ಈ ಜನ್ಮದಲ್ಲಿ ತಾವು ಮೋಕ್ಷವನ್ನು ಪ್ರಾಪ್ತಿಸಬಹುದು. ಮೋಕ್ಷವನ್ನು ಪ್ರಾಪ್ತಿಸುವುದು ಯಾವ ದೊಡ್ಡ ಮಾತಲ್ಲ. ಏಕೆಂದರೆ ಇಲ್ಲಿಂದ ಮನಸ್ಸು ಸರಿಸಬೇಕಾಗುವುದು ಈ ಕಾಲನ ಜಾಲದಿಂದ, ಕಾಲನ ಲೋಕದಿಂದ. ಮನಸ್ಸನ್ನು ಸರಿಸಲು ತಮಗೆ ಈ ಜ್ಞಾನವನ್ನು ನೀಡಲಾಗುತ್ತಿದೆ ಮತ್ತು ಈ ಭಕ್ತಿಯ ಸಂಪಾದನೆ ತಮ್ಮದೇನಿದೆ ಇದು ತಮಗೆ ಬಹಳ ಸಹಕರಿಸುವುದು ಇಲ್ಲಿಂದ ವಿರುದ್ಧವಾಗಿ ಸರಿಯುವಲ್ಲಿ ಮತ್ತು ಸತ್ಯಲೋಕಕ್ಕೆ ಕರೆದೊಯ್ಯುವಲ್ಲಿ. ಇದಕ್ಕಾಗಿ ತಾವು ಈ ಜ್ಞಾನ ಮತ್ತು ಈ ಸತ್ಸಂಗ ಮತ್ತು ಈ ಭಕ್ತಿಯನ್ನು ಪ್ರಾಪರ್ಲಿ ಮಾಡುತ್ತಲೇ ಇರಬೇಕಾಗುವುದು ಕೊನೆಯ ಉಸಿರಿನ ತನಕ. ಹಾಗಾಗಿ ಪುಣ್ಯಾತ್ಮರೇ, ಗೊತ್ತಿಲ್ಲ ತಮ್ಮ ಯಾವ ಜನ್ಮಗಳ ಆ ಶುಭ ಸಂಸ್ಕಾರಗಳು ಒಟ್ಟುಗೂಡಿವೆ ಮತ್ತು ತಮಗೆ ಈ ಜ್ಞಾನ ಕೇಳಲು ಸಿಗುತ್ತಿದೆ. ಧನ್ಯರು ತಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು. ತಮ್ಮಷ್ಟು ಪುಣ್ಯಾತ್ಮರು ಈ ಪೃಥ್ವಿ ಮೇಲೆ ಬೇರಾರೂ ಇಲ್ಲ. ಆದರೆ ಇದರ ಮೇಲೆ ನಡೆಯಬೇಕಾಗುವುದು ಕೊನೆಯ ಉಸಿರಿನ ತನಕ. ರಾಮ ನಾಮ ರಟತೆ ರಹೋ, राम नाम रटते रहो, जब तक घट में प्राणी, कदे तो दीन दयाल के भनक पड़ेगी कान. ಈಗ ಆ ರಾಮನಾಮ ಯಾವುದಾಗಿದೆ? ಆ ರಾಮನಾಮ ದಾಸನು ನೀಡುವ ಸತ್ಯನಾಮ, ಎರಡಕ್ಷರದ ಆ ನಾಮವಾಗಿದೆ. ರಾಮ ನಾಮ ಜಪ ಕರ್ ಥರ ಹೋಯಿ. ಸ್ಥಿರ ಅಂದರೆ ಸ್ಥಿರ, ಸತ್ಯಲೋಕದಲ್ಲಿ ಅಮರರಾಗುವಿರಿ. ರಾಮ ನಾಮ ಜಪ ಕರ್ ಥರ್ ಹೋಯಿ, ಓಹಂ ಸೋಹಂ ಮಂತ್ರ ದೋಯಿ. ಇದು ರಾಮನಾಮವಾಗಿದೆ. ಕೇವಲ ರಾಮರಾಮ ಜಪಿಸುವಂತಿಲ್ಲ, ನಾವು ಆ ಮಂತ್ರಗಳ ಸತ್ಯನಾಮದ ಜಪ ಮಾಡಬೇಕಾಗಿದೆ. ಈಗ ತಾವು ಕೇಳಿದಿರಿ. ಜಯ ಸತ್ಗುರು ಮಿಲತೆ ನಹಿ, जाते नरक दुआरे, नरक द्वार में दूत सब करते खिंचा ताने, उनसे कभू न छूटते फिर फिरते चारों खाने. कोटि जन्म तन भरमत होगे कुछ ना हाथ लगा रे, कुकुर सुकुर खरबया बोरे कौआ हंस बुगारे. कोटि जन्म तू राजा की न्या मिटी न मन की आशा, भिक्षुक हो के दर दर घूम लिया मिला न निर्गुण रासा. ತಮಗೊಂದು ಎಕ್ಸಾಂಪಲ್ ಕೊಡುತ್ತೇವೆ. ಈಗ ಏನು ಹೇಳ್ತಾರಂದ್ರೆ, ಬುದ್ಧಿವಂತರಿಗೆ ಸಂಕೇತವೇ ಪರ್ಯಾಪ್ತವಾಗಿರುತ್ತದೆ. ಈಗ ಸ್ವಲ್ಪವೇ 2 ನಿಮಿಷ ತಮಗೆ ತೋರಿಸ್ತೇವೆ. ತಮ್ಮ ಹೃದಯ ಕಂಪನಗೊಳ್ಳುವುದು, ಈ ಕಾಲನ ಲೋಕದಿಂದ ಮನಸ್ಸು ದೂರ ಸರಿಯುವುದು, ಆ ಸಾಧನೆಗಳನ್ನು ತಾವು ತ್ಯಜಿಸುವಿರಿ. ನೋಡಿ, ಇದೊಂದು ಜೈನ ಧರ್ಮದ ಪುಸ್ತಕವಾಗಿದೆ. ಜೈನರೇ ಬರೆದಿದ್ದಾರೆ, ಇದನ್ನು ದಾಸನು ಬರೆದಿಲ್ಲ. ದಾಸನಂತೂ ಇದನ್ನು ಓದಿ ಹೇಳುತ್ತಾನೆ ಮತ್ತು ಪರಮಾತ್ಮನ ಜ್ಞಾನವನ್ನು ಬೆಳಕಿಗೆ ತರುತ್ತಿರುವನು. ಆವೋ ಜೈನ್ ಧರ್ಮಕೋ ಜಾನೆ, ಇದು ಹೆಸರಾಗಿದೆ ಇದರದು. ಇದರ ಲೇಖಕರು ಪ್ರವೀಣ್ ಚಂದ್ರ ಜೈನ್, MA ಶಾಸ್ತ್ರಿ. ಆವೋ ಜೈನ್ ಧರ್ಮಕೋ ಜಾನೆ ಈ ಪುಸ್ತಕವಾಗಿದೆ. ಲೇಖಕರು ಪ್ರವೀಣ್ ಚಂದ್ರ ಜೈನ್, MA ಶಾಸ್ತ್ರಿ, ಜಂಬೂದ್ವೀಪ, ಹಸ್ತಿನಾಪುರ. ಪ್ರಕಾಶಕರು ಶ್ರೀಮತಿ ಸುನೀತಾ ಜೈನ್, ಜಂಬೂದ್ವೀಪ, ಹಸ್ತಿನಾಪುರ, ಮೀರತ್, ಉತ್ತರ ಪ್ರದೇಶದಲ್ಲಿ. ಮತ್ತಿವರು ಮುದ್ರಕರಾಗಿದ್ದಾರೆ ಇದರದು. ಧೀನೇಂದ್ರ ಜೈನ್, ನ್ಯೂ ರಿಷಬ್ ಆಫ್ಸೆಟ್ ಪ್ರಿಂಟರ್ಸ್. ಇದು ಮೀರತ್ನಲ್ಲಿದೆ. ಕೆಳಗೆ ಇದು ಮಿಸ್ಪ್ರಿಂಟ್ ಥರ ಆಗಿದೆ. ಇದರ 293ನೇ ಪುಟದಿಂದ ನಾವು ಪ್ರಾರಂಭಿಸುತ್ತೇವೆ. ಸ್ವಲ್ಪ ಹಿಂಟ್ ಇದರಲ್ಲಿ ಕೊಡುವೆವು, ಹೆಚ್ಚು ಓದುವುದಿಲ್ಲ. ಇದು 293ನೇ ಪುಟ. ವಿಶೇಷ ಪ್ರಕರಣ ಆವೋ ಜೈನ್ ಧರ್ಮಕೋ ಜಾನೆ. ಪ್ರಶ್ನೆ ಇದೆ, ಶ್ರೀ ಮಹಾವೀರ ಭಗವಂತನ ಅನ್ಯ ಯಾವ ಹೆಸರುಗಳು ಇವೆ? ಉತ್ತರ 5 ಹೆಸರುಗಳಿವೆ. ವೀರ, ಅತಿವೀರ, ಸನ್ಮತಿ, ಮಹಾವೀರ ಹಾಗೂ ವರ್ಧಮಾನ. ಸರಿ, ಈಗ ಇಲ್ಲಿ ಬರೋಣ. 294ನೇ ಪುಟದಲ್ಲಿ ಶ್ರೀ ಮಹಾವೀರ ಭಗವಂತನ ಜೀವನ ಕಥೆ ಎಲ್ಲಿಂದ ಪ್ರಾರಂಭವಾಗುತ್ತದೆ? ಪುರೂರವ ಹೆಸರಿನ ಭಿಲ್ಲನ ಪರ್ಯಾಯದಿಂದ. ಪುರೂರವ ಭಿಲ್ಲನು ಯಾರಾಗಿದ್ದ ಮತ್ತು ಅವನು ಏನು ಮಾಡಿದ?
ಪುಷ್ಕಲಾವತಿ ದೇಶದ ಪುಂಡರೀಕೀಣಿ ನಗರಿಯಲ್ಲಿ ಅವನು ಬಿಲ್ಲರ ರಾಜನಾಗಿದ್ದ. ಅವನು ಸಾಗರ ಸೇನ ಎಂಬ ಮುನಿಯಿಂದ ಮದ್ಯ ಮಾಂಸ ಜೇನುತುಪ್ಪದ ತ್ಯಾಗವೃತವನ್ನು ಪಡೆದಿದ್ದನು. ಅದನ್ನು ಜೀವನ ಪರ್ಯಂತ ಪಾಲನೆ ಮಾಡಿದನು. ಶ್ರೀ ಮಹಾವೀರ ಭಗವಂತನ ಜೀವಾತ್ಮ ಪುರೂರವ ಬಿಲ್ಲನ ಪರ್ಯಾಯ ಅಂದರೆ ಜೀವನ ಶರೀರದಿಂದ ಎಲ್ಲಿ ಹೋಯಿತು? ಅದೆಲ್ಲಿ ಹೋಯ್ತಂದರೆ ಭರತ ಚಕ್ರವರ್ತಿಯ ರಾಣಿ ಅನಂತಮತಿಗೆ ಮಾರೀಚಿ ಹೆಸರಿನ ಜ್ಯೇಷ್ಠ ಪುತ್ರನೂ ಆದ. ಮಾರೀಚಿಯ ಪರ್ಯಾಯದಿಂದ ಮಹಾವೀರ ಭಗವಂತನ ಜೀವಾತ್ಮ ಯಾವ ಪರ್ಯಾಯದಲ್ಲಿ ಹೋಯಿತು? ಬ್ರಹ್ಮ್ ಸ್ವರ್ಗದಲ್ಲಿ ದೇವನಾದ. ಈಗ ಇದನ್ನು ಸ್ವಲ್ಪ ಇಲ್ಲಿ ಲಿಂಕ್ ಮಾಡಬೇಕಾಗುವುದು. ಮತ್ತೊಂದು ಪುಸ್ತಕ ತೋರಿಸ್ತೇವೆ ನಿಮಗೆ. ಜೈನ್ ಸಂಸ್ಕೃತಿ ಕೋಶ್. ಮತ್ತದರಿಂದ ತಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗುವುದು. ಏನಂದರೆ ಮಾರೀಚಿ ಏನಿದ್ದ ಇವನು ಋಷಭದೇವನ ಮೊಮ್ಮಗನಾಗಿದ್ದ. ಇದು ನೋಡಿ, ಜೈನ್ ಸಂಸ್ಕೃತಿ ಕೋಶ್ ಪ್ರಥಮ ಭಾಗ್, ಜೈನ್ ಇತಿಹಾಸ್, ಸಂಸ್ಕೃತಿ, ಕಲಾ, ಪುರಾತತ್ವ. ಮತ್ತು ಎಂತಹ ಚಿತ್ರವಾಗಿದೆ ನೋಡಿ ಇವರದು. ಇದನ್ನು ನೋಡಿರಂತೆ. ಜೈನ್ ಸಂಸ್ಕೃತಿ ಕೋಶ್, ಜೈನ್ ಇತಿಹಾಸ್, ಸಂಸ್ಕೃತಿ, ಕಲಾ ಹಾಗೂ ಪುರಾತತ್ವ, ಪ್ರಥಮ ಖಂಡ್. ಲೇಖಕರು ಪ್ರೊಫೆಸರ್ ಭಾಗಚಂದ್ರ ಜೈನ್, ಭಾಸ್ಕರ್. ಮತ್ತಿದು ಎಲ್ಲಿಂದ ಮುದ್ರಿತಗೊಂಡಿದೆ? ಜೈನ್ ಸಂಸ್ಕೃತಿ ಕೋಶ್, ಜೈನ್ ಇತಿಹಾಸ್, ಸಂಸ್ಕೃತಿ, ಕಲಾ ಹಾಗೂ ಪುರಾತತ್ವ, ಪ್ರಥಮ ಖಂಡ್. ಲೇಖಕರು ಪ್ರೊಫೆಸರ್ ಭಾಗಚಂದ್ರ ಜೈನ್. ಪ್ರಕಾಶಕರು ಪ್ರೇಮ್ ಶಂಕರ್ ದ್ವಿವೇದಿ. ಮಾನದ ನಿರ್ದೇಶಕ್ ಕಲಾ ಹಾಗೂ ಧರ್ಮ ಶೋಧ ಸಂಸ್ಥಾನ್, G 33/33, A1 ನ್ಯೂ ಸಾಕೇತ್ ಕಾಲೋನಿ, BHU ವಾರಣಾಸಿ. ಫೋನ್ ಸಂಖ್ಯೆ ಇಷ್ಟಿಷ್ಟು. ಇವರು ಭಾಗಚಂದ್ರ ಜೈನ್, ಭಾಸ್ಕರ್, ಮಾನದ್ ನಿರ್ದೇಶಕ್, ಸನ್ಮತಿ ಪ್ರಾಚ್ಯ ಶೋಧ ಸಂಸ್ಥಾನ್, ನ್ಯೂ ಎಕ್ಸ್ಟೆನ್ಷನ್ ಏರಿಯಾ 13, ತುಕಾರಾಮ್ ಚಾಲ್, ಸದರ್ ನಾಗ್ಪುರ್. ಇದು ಇಲ್ಲಿಂದ ಮುದ್ರಿತವಾಗಿದೆ. ಪ್ರಕಾಶನ ಇಲ್ಲಿದೆ ಇದರದು. ಪ್ರಾಪ್ತಿಸ್ಥಾನ ಇದಾಗಿದೆ ಇವರದು. ಈಗ ಇದನ್ನು ಪೂರ್ತಿ ನೋಡಿ. ಇವರು ಪೂಜ್ಯ ಸ್ವರ್ಗೀಯ ಪೂಜ್ಯ ತಂದೆ ಶ್ರೀ ಗೋರೆಲಾಲ್ ಜಿ ಜೈನ್ರವರು ಹಾಗೂ ಮಾತೃಶ್ರೀಯವರಾದ ಪೂಜ್ಯ ತುಳಸಾದೇವಿ ಜೈನರ ಪುಣ್ಯಸ್ಮೃತಿಯಲ್ಲಿ ಸಾದರ ಸಮರ್ಪಿತವಾಗಿದೆ. ಇದನ್ನು 1,000 ರೂಪಾಯಿಗಳಿಗೆ ನೀಡಿದ್ರು ನಮಗೆ 3 ಪುಸ್ತಕವನ್ನು. ಒಂದು ಪುಸ್ತಕಕ್ಕೆ 1,000 ರೂಪಾಯಿ ಲೆಕ್ಕದಲ್ಲಿ 3,000 ಮತ್ತು ಇದರಲ್ಲಿ ಒಟ್ಟು 608 ಪುಟಗಳಿವೆ ಮತ್ತು ಅವೆರಡರಲ್ಲಿ ಇದಕ್ಕಿಂತ ಕಡಿಮೆ ಪುಟಗಳಿವೆ. ಮತ್ತೇನೆಂದರೆ ಇದು 1,000ಕ್ಕೆ 1, 3,000ಕ್ಕೆ 3 ಪುಸ್ತಕ ಕೊಟ್ಟಿದ್ದರು ಅವರು ನಮಗೆ. ಮತ್ತು ಇದರಲ್ಲಿ ಏನಿದೆ ಎಂದೀಗ ಈಗ ತಾವು ನೋಡಿರಂತೆ ಇದರ ಪುಟ 175ರಲ್ಲಿ, ಇದರ 175ನೇ ಪುಟದಲ್ಲಿ ಇಲ್ಲಿ ಬರೆದಿದೆ ಏನೆಂದರೆ ಋಷಭನ ಪೌತ್ರ ಅಂದರೆ ಮೊಮ್ಮಗ, ಋಷಭನ ಮೊಮ್ಮಗ ಮಾರೀಚಿ ಭರತನ ಪುತ್ರನನ್ನು, ಅಂದರೆ ಪುರಾಣದಲ್ಲಿ ಅವನನ್ನು ವೈದಿಕ ಧರ್ಮದ ಪ್ರವರ್ತಕನೆಂದು ನಂಬಲಾಗಿದೆ. ಈ ವೈದಿಕ ಧರ್ಮದ ಗುತ್ತಿಗೆಯನ್ನು ತೆಗೆದುಕೊಂಡವರು. ಈ ವಿಷಯದಲ್ಲಿ ಇವರು ಕ್ಲಿಯರ್ ಮಾಡಿದ್ದಾರೆ ಏನೆಂದರೆ ಋಷಭದೇವನ ಮೊಮ್ಮಗ ಮಾರೀಚಿ ಎಂದು. ಈಗ ಮುಂದೆ ತೋರಿಸ್ತೇವೆ. ಇವನ ದುರ್ಗತಿಯಾಯಿತು ಮಾರೀಚಿಯದು. ಋಷಭದೇವನ ಮೊಮ್ಮಗ ಅಂದರೆ ಭರತನ ಪುತ್ರ ಮಾರೀಚಿಯನ್ನು ಪುರಾಣದಲ್ಲಿ ವೈದಿಕ ಧರ್ಮದ ಪ್ರವರ್ತಕನೆಂದು ನಂಬಲಾಗಿದೆ. ಮತ್ತು ಈ ಮಾರೀಚಿಯೇ ಜೈನ ಪರಂಪರೆಯಲ್ಲಿ ಮುಂದಕ್ಕೆ ಸಾಗುತ್ತಾ ಮಹಾವೀರ ವರ್ಧಮಾನನಾದನು. ಮಾರೀಚಿಯೇ ಜೈನ ಧರ್ಮದಲ್ಲಿ ಮಹಾವೀರ ಭಗವಂತ ವರ್ಧಮಾನ ಆದ. ಮುಂದಕ್ಕೆ ಇದನ್ನು ನೋಡಿರಂತೆ. ಜೈನ್ ಧರ್ಮ ಕಾ ವಿಕಾಸ್ ಇತಿಹಾಸ್ ಪುಟ ಸಂಖ್ಯೆ 176ರಲ್ಲಿ ಜೈನ ಧರ್ಮದ ವಿಕಾಸ ಇತಿಹಾಸ. ತೀರ್ಥಂಕರ
ಋಷಭದೇವರ ಜೀವನ ಘಟನೆಗಳು. ತೀರ್ಥಂಕರ ಋಷಭದೇವರು ಅಂತಿಮ ಕುಲ್ಕರ್ ನಾಭಿರಾಜನ ಪುತ್ರರಾಗಿದ್ದರು. ಅವರ ತಾಯಿ ಮರುದೇವಿ ಆಗಿದ್ದರು. ಅವರು ಇಕ್ಷ್ವಾಕು ವಂಶಸ್ಥನಾಗಿದ್ದು ನಾಭಿರಾಜನು ಅಯೋಧ್ಯೆಯ ಒಬ್ಬ ಲೋಕಪ್ರಿಯ ರಾಜನೂ ಆಗಿದ್ದರು. ಯಾರು ನಾಭಿರಾಜರು? ತರುಣನಾದ ಬಳಿಕ ನಾಭಿರಾಜನು ಋಷಭದೇವನ ವಿವಾಹವನ್ನು ಸುನಂದ ಮತ್ತು ಸುಮಂಗಲೆಯರೊಡನೆ ಮಾಡಿದನು. ಸುನಂದಾಳು ತೇಜಸ್ವಿ ಪುತ್ರ ಬಾಹುಬಲಿ ಮತ್ತು ಪುತ್ರಿ ಸುಂದರಿಗೆ ಜನ್ಮವನ್ನು ನೀಡಿದಳು. ಮತ್ತು ಸುಮಂಗಲೆಯು ಭರತನ ಸಹಿತ 99 ಪುತ್ರರಿಗೆ ಮತ್ತು ಭ್ರಾಮಿ ಎಂಬ ಪುತ್ರಿಗೆ ಜನ್ಮ ನೀಡಿದಳು. ಈಗ ಸುಮಂಗಲೆಯಿಂದ 99 ಗಂಡು 1 ಹೆಣ್ಣು ಹಾಗೆ 100 ಮಕ್ಕಳಾದರು. ಮತ್ತು ಸುನಂದಾಳಿಂದ ಅವಳಿಂದ ಒಬ್ಬ ಬಾಹುಬಲಿ ಹೆಸರಿನ ಪುತ್ರ, ಒಬ್ಬಳು ಸುಂದರಿ ನಾಮದ ಪುತ್ರಿಯಾದಳು. ಸಮಯ ಬಂದಾಗ ಋಷಭದೇವನು ಭರತನಿಗೆ ಅಯೋಧ್ಯೆಯ ತನ್ನ ಪುತ್ರ ಭರತನನ್ನು ಅಯೋಧ್ಯೆಯ, ಬಾಹುಬಲಿಯನ್ನು ತಕ್ಷಶಿಲೆಯ ಮತ್ತು ಉಳಿದ ಯುವರಾಜರನ್ನು ಅವರ ಯೋಗ್ಯತೆಗನುಸಾರವಾಗಿ ರಾಜ್ಯವನ್ನು ಒಪ್ಪಿಸಿ ಸಂಸಾರವನ್ನು ತ್ಯಜಿಸಿದನು ಮತ್ತು ದೀಕ್ಷೆಯನ್ನು ಪಡೆದು ಸಾಧನೆಯಲ್ಲಿ ಲೀನನಾದನು. ಸಾಧನಾ ಕಾಲದಲ್ಲಿ ಪಾಣಿಪಾದ್ರಿ ಋಷಭದೇವನು 1 ವರ್ಷದ ತನಕ ನಿರಾಹಾರರಾಗಿದ್ದರೂ ಏನನ್ನೂ ತಿನ್ನುತ್ತಿರಲಿಲ್ಲ. 1 ವರ್ಷದ ತನಕ ಪೂರ್ತಿ 1 ವರ್ಷ ಏನನ್ನೂ ತಿನ್ನಲಿಲ್ಲ. ನಂತರ ಬಾಹುಬಲಿಯ ಮೊಮ್ಮಗ ಶ್ರೇಯಾನ್ಸ್ ಕುಮಾರನು ಇಕ್ಷುರಸವನ್ನು ನೀಡಿ, ಅಂದರೆ ಕಬ್ಬಿನ ರಸವನ್ನು ಕುಡಿಸಿ ಅವರ ಈ ನಿರಾಹಾರ ಸ್ಥಿತಿಯನ್ನು ಮುರಿದನು. ನಿರಂತರ 1000 ವರ್ಷಗಳಷ್ಟು ತಪಸ್ಸು ಮಾಡಿದಂತಹ ಮುನಿ ಋಷಭ ದೇವನು ಅಂತ್ಯದಲ್ಲಿ ಕೇವಲ ಜ್ಞಾನವನ್ನು ಪ್ರಾಪ್ತಿಸಿದರು. ಕೇವಲ ಜ್ಞಾನವನ್ನು. ನಂತರ ಧರ್ಮದೇಶನ ಪ್ರಾರಂಭಿಸಿದರು. ಧರ್ಮದೇಶನ ಅಂದರೆ ಗುರುವಾದರು, ದೀಕ್ಷೆಯನ್ನು ನೀಡಲಾರಂಭಿಸಿದರು, ಶಿಷ್ಯರನ್ನಾಗಿಸಲು ಪ್ರಾರಂಭ ಮಾಡಿದರು. ಮತ್ತು ಪ್ರಥಮ ಧರ್ಮದೇಶನ ಪ್ರಥಮ ಶಿಷ್ಯನನ್ನಾಗಿ ಭರತನ ಪುತ್ರ ಮಾರೀಚಿಯನ್ನು ಮಾಡಿದ. ಮಾರೀಚಿಗೆ ನೀಡಿದ ಮೊದಲ ದೀಕ್ಷೆಯನ್ನು ಮಾರೀಚಿಗೆ ನೀಡಿದ. ಅವರೇ ನಂತರದಲ್ಲಿ 24ನೇ ತೀರ್ಥಂಕರ ಮಹಾವೀರರಾದರು. ಈಗ ಪುಣ್ಯಾತ್ಮರೇ, ತಾವು ಬುದ್ಧಿವಂತರು, ಇದರ ಬಗ್ಗೆ ಹೆಚ್ಚು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇಷ್ಟೇ ಬಹಳವಾಗಿದೆ ಬುದ್ಧಿವಂತರಿಗೆ. ಒಂದಂತೂ ವೈದಿಕ ಧರ್ಮದವರ ಅಂತ್ಯ ಬರುವುದು ಇದರಲ್ಲಿ. ಈ ಮಾರೀಚಿಯೇ ಋಷಭದೇವನಿಂದ ನಾಮದೀಕ್ಷೆಯನ್ನು ಪಡೆದಿದ್ದರು. ಋಷಭದೇವನು 1000 ವರ್ಷ ತನಕ ಹಠಯೋಗ ಮಾಡಿದನು. ಅದನ್ನಂತೂ ಯಾವುದೇ ಶಾಸ್ತ್ರದಲ್ಲಿಯೂ ಮಾಡಲು ತಿಳಿಸಿಲ್ಲ. ಗೀತೆಯ ಅಧ್ಯಾಯ ಸಂಖ್ಯೆ 17ರ ಶ್ಲೋಕ ಸಂಖ್ಯೆ 5 ಮತ್ತು 6ರಲ್ಲಿ ಈ ಹಠಯೋಗದ ವಿಷಯದಲ್ಲಿ ಏನು ಹೇಳಲಾಗಿದೆ ನೋಡಿರಂತೆ. ಇದಾಗಿದೆ ಶ್ರೀಮದ್ ಭಗವದ್ಗೀತೆ ಮತ್ತು ಅಧ್ಯಾಯ 17ರ ಮತ್ತೀಗ ಶ್ಲೋಕ ಸಂಖ್ಯೆ 5 ನೋಡಿ. ಈಗ ಇಲ್ಲಿದೆ ಶ್ಲೋಕ 5. ಯಾರು ಶಾಸ್ತ್ರ ವಿಧಿಗೆ ವಿರುದ್ಧವಾಗಿ ಕೇವಲ ಇಚ್ಛಾನುಸಾರ ಘೋರ ತಪಸ್ಸನ್ನು ಮಾಡ್ತಾರೆ, ಇವನೇನು ಈ 1000 ವರ್ಷ ತಪಸ್ಸನ್ನು ಮಾಡಿದ್ದಾನೆ. ಋಷಭದೇವನು ಅದು ಯಾವುದೇ ಗ್ರಂಥಗಳಲ್ಲಿಲ್ಲ ತಪವನ್ನು ಮಾಡಬೇಕೆಂದು. ಅದು ಅವನ ಮನಸ್ಸಿಗೆ ಬಂದಂಥ ಆಚರಣೆ ಆಗಿತ್ತಷ್ಟೇ. ಘೋರ ತಪವನ್ನು ತಪ್ಪಿಸುವರು. ಪಾಖಂಡ ಮತ್ತು ಅಹಂಕಾರದಿಂದ ಯುಕ್ತರು ಹಾಗೂ ಆಕಾಂಕ್ಷೆಗಳು, ಆಸಕ್ತಿ ಮತ್ತು ಬಲದ ಅಭಿಮಾನದಿಂದಲೂ ಇವರು ಯುಕ್ತರಾಗಿರುತ್ತಾರೆ. ಈಗ 6ರಲ್ಲಿ ನೋಡಿ, ಇದು 6ನೇ ಮಂತ್ರ. ಶರೀರ ರೂಪದಿಂದ ಸ್ಥಿತ ಭೂತ ಸಮುದಾಯವನ್ನು ಮತ್ತು ಅಂತಃಕರಣದಲ್ಲಿ ಸ್ಥಿತ ಪರಮಾತ್ಮನಾದ ನನ್ನನ್ನು ಕೂಡ ಕೃಶಗೊಳಿಸುವವರಾಗಿದ್ದಾರೆ. ಅಂದರೆ ಪೇಚಾಡಿಸುತ್ತಾರೆ, ದುಃಖಿಗೊಳಿಸುತ್ತಾರೆ, ನನ್ನನ್ನು ಹಿಂಸಿಸುತ್ತಾರೆ. ಆ ಅಜ್ಞಾನಿಗಳನ್ನು ಅಸುರ ಸ್ವಭಾವದವರೆಂದು ತಿಳಿ. ಈಗ 5 ಮತ್ತು 6ರಲ್ಲಿ ಸ್ಪಷ್ಟವಾಯಿತು. ಮುಂದಿನ ಶ್ಲೋಕಗಳಲ್ಲಿ ಇನ್ನೂ ಮಾಹಿತಿ ಇದೆ. ಅವರು ಯಾವ ರೀತಿ ಇರುತ್ತಾರೆ, ಅವರ ಪ್ರಕೃತಿ ಹೇಗಿರುತ್ತದೆ ಎಂದು. ಈಗ ಏನು ಹೇಳಲಾಗಿದೆ ಅಂದರೆ, ಯಾರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಇಚ್ಛಾನುಸಾರ ಘೋರ ತಪವನ್ನು ತಪ್ಪಿಸುತ್ತಾರೆ. ಇದನ್ನಂತೂ ಈಗ ತಾವು ಓದಿದ್ರಿ. ಅವರು ಯಾವ ಪ್ರಕಾರದವರಾಗಿರ್ತಾರೆ. ಹಾಗಾಗಿ ಇದು ತಪವಲ್ಲ. ಈ ಸಾಧನೆ ಹಠಯೋಗ ಯಾವುದೇ ಶಾಸ್ತ್ರಗಳಲ್ಲಿ ಹೇಳಿಲ್ಲ. ಗೀತೆಯ ಅಧ್ಯಾಯ ಸಂಖ್ಯೆ 3ರ ಶ್ಲೋಕ ಸಂಖ್ಯೆ 4, 5, 6 ಮತ್ತು 9ರಲ್ಲಿ ಇದನ್ನು ಸ್ಪಷ್ಟಗೊಳಿಸಿದೆ. ಅಂದರೆ, ಹೇ ಅರ್ಜುನ,
ಒಂದು ವೇಳೆ ನೀನೊಂದು ಸ್ಥಾನದಲ್ಲಿ ಕುಳಿತು ಹಠಯೋಗವನ್ನು ಮಾಡಿದರೆ ಮತ್ತು ಕರ್ಮ ಸನ್ಯಾಸಿಯಾಗಿ ನೀನು ಸಾಧನೆ ಮಾಡಿದರೆ ನಿನ್ನ ನಿರ್ವಹಣೆ ಹೇಗೆ ಸಾಗುವುದು? ಹೀಗಾಗಿ ನೀನು ಯುದ್ಧವನ್ನು ಮಾಡು, ನನ್ನ ಸ್ಮರಣೆಯನ್ನು ಮಾಡು. ಹೀಗೆ ಸೂಕ್ಷ್ಮ ವಿಧದಲ್ಲಿ ಪರಮಾತ್ಮನು ಹೇಳಿದ್ದಾರೆ. ನಾಮ ಉಠತ್ ನಾಮ बैठत नाम सोवत जागबे नाम खाते नाम पीते नाम सेती लागबे. ಈಗ ಒಂದಂತೂ ಇದು ಕ್ಲಿಯರ್ ಆಯಿತು. ವೈದಿಕ ಧರ್ಮದ ಪ್ರವರ್ತಕನು ಈ ಮಾರೀಚಿಯಾಗಿದ್ದ ಮತ್ತು ಜೈನ ಧರ್ಮದ ಪ್ರವರ್ತಕ ಋಷಭದೇವ. ಋಷಭದೇವನ ಮೊಮ್ಮಗ ಭರತನ ಮಗ ಮಾರೀಚಿ. ಮಾರೀಚಿಯನ್ನು ಋಷಭದೇವನು ಮೊಟ್ಟ ಮೊದಲಿನ ಶಿಷ್ಯನಾಗಿಸಿದ್ದ. ಮತ್ತು ಅಂದರೆ ಪ್ರಥಮ ಶಿಷ್ಯ. ಏಕೆಂದರೆ ಋಷಭದೇವನು ಓಂ ನಾಮದ ಜಪವನ್ನು ಮಾಡುತ್ತಿದ್ದನು. ಮೊದಲು ಈ ಅನ್ಯ ಮನೋಕಲ್ಪಿತ ಮಂತ್ರಗಳು ಇರಲಿಲ್ಲ. ವೇದಗಳನುಸಾರವೇ ಸಾಧನೆ ಮಾಡ್ತಿದ್ರು. ಆದರೆ ಈ ಹಠಯೋಗ ಏನು ಮಾಡ್ತಿದ್ರು? ತಪ. ಇದು ತಪ್ಪು ಮಾಡುತ್ತಿದ್ದರು. ಇದು ಎಲ್ಲಿಂದ ಗ್ರಹಿಕೆಗೆ ಬಂತು? ಬ್ರಹ್ಮನು ಯಾವಾಗ ಕಮಲದ ಹೂವಿನ ಮೇಲೆ ಕುಳಿತಿದ್ದನೋ ಆಗ ಇವನು ಯುವಕನಾಗಿದ್ದ ಮತ್ತು ಕಮಲದ ಹೂವಿನ ಮೇಲೆ ಕುಳಿರಿಸಿ ಕಾಲನ್ನು ಸಚೇತನಗೊಳಿಸಿದನು. ಇವನಿಗೆ ಅರಿವೇ ಇಲ್ಲ ತಾನು ಯಾರು, ತನ್ನ ತಂದೆ ತಾಯಿ ಯಾರು, ತನ್ನ ಜನ್ಮ ಎಲ್ಲಾಯಿತು. ಆಗ ಯೋಚಿಸಿದ, ಈಗೇನು ಮಾಡಲಿ? ಮತ್ತು ಎಲ್ಲೆಡೆ ನೀರೇ ನೀರು ಕಾಣಿಸ್ತಿತ್ತು ಕಮಲದ ಹೂವಿನ ಮೇಲೆ ಇದ್ದಾಗ. ಆಗ ಆಕಾಶವಾಣಿಯಾಯಿತು. ಏನೆಂದರೆ ತಪ ಮಾಡು. ಬ್ರಹ್ಮನು 1000 ವರ್ಷಗಳ ತನಕ ತಪ ಮಾಡಿದ. ನಂತರ ಹೇಳಿದರು ಸೃಷ್ಟಿ ಮಾಡು. ಈಗ ಹೇಳ್ತಾರೆ ಮೊದಲು ತಪವನ್ನು ಮಾಡಿಸಿ ಬ್ಯಾಟರಿ ಚಾರ್ಜ್ ಮಾಡಿಸ್ತಾನೆ ಕಾಲನು, ಮತ್ತು ನಂತರ ಇವರನ್ನು ಆಟಮ್ ಬಾಂಬಿನಂತೆ ಮಾಡಿಕೊಳ್ಳುತ್ತಾನೆ. ಇವರಲ್ಲಿ ಸಿದ್ಧಿಗಳು ಬಂದುಬಿಡುತ್ತವೆ. ನಂತರ ಪರಸ್ಪರರಿಗೆ ದುಃಖಿಯಾಗಿಸ್ತಾರೆ, ಹಿಂಸಿಸ್ತಾರೆ. ಆಕಾಶದಲ್ಲಿ ಹಾರುವ ಸಿದ್ಧಿಯು ಬಂದುಬಿಟ್ಟಿತು. ಯಾರಿಗೋ ಕೆಟ್ಟ ವಚನ ಹೇಳಿ ಅವರಿಗೆ ಹಾನಿ ಮಾಡುವ ಸಿದ್ಧಿಯನ್ನು ಪಡೆದು ತನ್ನ ಮತ್ತು ಅವರ ವಿನಾಶಕ್ಕೆ ಕಾರಣರಾದರು. ಮತ್ತು ಇನ್ನೊಂದು, ಈ ಕಾರಣದಿಂದ ಇವನು ಎಲ್ಲಿಗೆ ಹೋದ? ಮೊದಲು ಬ್ರಹ್ಮಲೋಕಕ್ಕೆ ಹೋದ. ಓಂ ನಾಮದ ಜಪದಿಂದ ಬ್ರಹ್ಮಲೋಕ ಪ್ರಾಪ್ತವಾಗುತ್ತದೆ. ಗೀತೆ ಅಧ್ಯಾಯ 8 ಶ್ಲೋಕ 16 ಹೇಳಿದೆನೆಂದರೆ ಬ್ರಹ್ಮಲೋಕ ಪರ್ಯಂತ ಕೂಡ ಪುನರಾವರ್ತಿಯಲ್ಲಿರುವರು. ಅಲ್ಲಿ ಹೋದಂಥ ಪ್ರಾಣಿ ಪುನಃ ಹಿಂದಿರುಗಿ ಪ್ರಪಂಚದಲ್ಲಿ ಬರುತ್ತಾರೆ. ಈಗ ಮತ್ತೆ ನೋಡೋಣವಂತೆ ಆವೋ ಜೈನ್ ಧರ್ಮಕ್ಕೋ ಜಾನೆ. ಈಗ ನೋಡೋಣ ಈ ಪುಸ್ತಕವನ್ನು ಮತ್ತೊಮ್ಮೆ. ಆವೋ ಜೈನ್ ಧರ್ಮಕ್ಕೋ ಜಾನೆ. ಈ ಪುಸ್ತಕವನ್ನು ನಾವು ಎಲ್ಲರೂ ಓದುತ್ತಿದ್ದೇವೆ ಮತ್ತು ನಾವು ಇಲ್ಲಿಂದ ಓದಿದ್ದೇವೆ. ಹಿಂದೆ ಓದುತ್ತಾ ನಾವು ಇಲ್ಲಿ ಬಂದೆವು 294ರಲ್ಲಿ. ಶ್ರೀ ಮಹಾವೀರ ಭಗವಂತನ ಜೀವನದ ಕಥನ ಎಲ್ಲಿಂದ ಪ್ರಾರಂಭವಾಗುತ್ತದೆ? ಪುರೂರವ ಹೆಸರಿನ ಭಿಲ್ಲನ ಪರ್ಯಾಯ ಅಂದರೆ ಶರೀರದಿಂದ. ಈ ಪುರೂರವ ಭಿಲ್ಲ ಯಾರಾಗಿದ್ದ? ಈ ಮಾರೀಚಿ ಮೊದಲು ಭಿಲ್ಲನಾಗಿದ್ದ. ಇವನು ಯಾರಾಗಿದ್ದ? ಪುಷ್ಕಲಾವತಿ ದೇಶದ ಪುಂಡರೀಕಿಣಿ ನಗರಿಯಲ್ಲಿ ಇವನು ಭಿಲ್ಲರ ರಾಜನಾಗಿದ್ದ. ಇವನು ಸಾಗರಸೇನ ಮುನಿರಾಜನಿಂದ ಮದ್ಯ ಮಾಂಸ ಮಧುವಿನ ತ್ಯಾಗವ್ರತವನ್ನು ಪಡೆದಿದ್ದ. ಅದನ್ನು ಜೀವನ ಪರ್ಯಂತ ಪಾಲನೆಯನ್ನು ಮಾಡಿದ. ಶ್ರೀ ಮಹಾವೀರ ಭಗವಂತನ ಜೀವಾತ್ಮವು ಈ ಪುರೂರವ ಭಿಲ್ಲನ ಶರೀರದಿಂದ ಎಲ್ಲಿಗೆ ಹೋಯಿತು? ಪರ್ಯಾಯ ಅಂದರೆ ಶರೀರದಿಂದ. ಮೊದಲು ಸೌಧರ್ಮ ಸ್ವರ್ಗದಲ್ಲಿ ಒಂದು ಸಾಗರದ ಆಯಸ್ಸುಳ್ಳ ದೇವನಾದ. ಮೊದಲ ಸ್ವರ್ಗದ ನಂತರ ಶ್ರೀ ಮಹಾವೀರ ಭಗವಂತನ ಜೀವಾತ್ಮ ಯಾವ ಪರ್ಯಾಯ ಅಂದರೆ ಶರೀರದಲ್ಲಿ ಹೋಯಿತು? ಭರತ ಚಕ್ರವರ್ತಿಯ ರಾಣಿ. ಭರತ ಋಷಭದೇವನ ಪುತ್ರ, ಸುಮಂಗಲೆಯ ಪ್ರಥಮ ಜ್ಯೇಷ್ಠ ಪುತ್ರ. ಅನಂತಮತಿಗೆ ಮಾರೀಚಿ ಹೆಸರಿನ ಜ್ಯೇಷ್ಠ ಪುತ್ರನಾದ ಭರತನ ಪುತ್ರನಾದ. ಮಾರೀಚಿಯ ಪರ್ಯಾಯದಿಂದ ಮಹಾವೀರ ಭಗವಂತನ ಜೀವಾತ್ಮ ಯಾವ ಪರ್ಯಾಯದಲ್ಲಿ ಹೋಯಿತು ಅಂದರೆ ಮಾರೀಚಿಯು ಋಷಭದೇವನಿಂದ ನಾಮ ಪಡೆದ. ಅವನು ಜೈನ ಧರ್ಮದ ಪ್ರಥಮ ಪ್ರವರ್ತಕನೂ ಆಗಿದ್ದನು. ಪ್ರವರ್ತಕನು ಮತ್ತು ಪ್ರಥಮ ತೀರ್ಥಂಕರನು. ಅವನಿಂದ ಉಪದೇಶವಾಯಿತು ಈ ಮಾರೀಚಿಗೆ. ಈಗ ಮಾರೀಚಿಯದು ಮುಂದೆ ಎಂಥ ದುರ್ಗತಿಯಾಯಿತು? ಓಯ್ ಋಷಭದೇವನಿಂದ ನಾಮದೀಕ್ಷೆಯನ್ನು ಪ್ರಾಪ್ತಿಸಿ ಪ್ರಥಮ ತೀರ್ಥಂಕರನಿಂದ ನಾಮ ಪ್ರಾಪ್ತಿಸಿ ಏನು ದುರ್ಗತಿಯಾಯಿತು? ಬ್ರಹ್ಮ ಸ್ವರ್ಗದಲ್ಲಿ ದೇವನಾದ. ಓಯ್ ಬ್ರಹ್ಮಲೋಕಕ್ಕೆ ಹೊರಟು ಹೋದ. ಬ್ರಹ್ಮಲೋಕ ಪರ್ಯಂತ ಕೂಡ ಪುನರಾವರ್ತಿಯಲ್ಲಿದೆ. ಗೀತೆ ಅಧ್ಯಾಯ 8 ಶ್ಲೋಕ 16ರಲ್ಲಿ ಸ್ಪಷ್ಟಗೊಳಿಸಿದೆ. ನಂತರ ಬ್ರಹ್ಮ ಸ್ವರ್ಗದ ಬಳಿಕ ಮಹಾವೀರ ಭಗವಂತನ ಜೀವ ಯಾವ ಪರ್ಯಾಯದಲ್ಲಿ ಹೋಯಿತು? ಅಯೋಧ್ಯೆ ನಗರಿಯಲ್ಲಿ ಕಪಿಲ ಬ್ರಾಹ್ಮಣನ ಕಾಳಿ ಸ್ತ್ರೀಗೆ ಜಟಿಲ್ ನಾಮದ ಪುತ್ರನೂ ಆದ. ಈಗ ಅಲ್ಪ ಸ್ವಲ್ಪ ಪುಣ್ಯವೇನಿತ್ತು ಅದೇ ನಡೆಯುತ್ತಿತ್ತು. ಜಟಿಲನ ಪರ್ಯಾಯದಿಂದ ಮಹಾವೀರ ಭಗವಂತನ ಜೀವಾತ್ಮ ಯಾವ ಪರ್ಯಾಯಕ್ಕೆ ಹೋಯಿತು? ಸೌಧರ್ಮ ಸ್ವರ್ಗದಲ್ಲಿ ಒಂದು ಸಾಗರದ ಆಯಸ್ಸುಳ್ಳ ದೇವನಾದ.
ಮತ್ತೆ ಅದರ ನಂತರ ಎಲ್ಲಿ ಹೋಯಿತು? ಇದೇ ಭರತ ಕ್ಷೇತ್ರದಲ್ಲಿ ಸೂತಿಕಾ ಹೆಸರಿನ ಊರಿನಲ್ಲಿ ಅಗ್ನಿಭೂತ ಎಂಬ ಬ್ರಾಹ್ಮಣನ ಗೌತಮ ಸ್ತ್ರೀಗೆ ಅಗ್ನಿಸಹ ನಾಮದ ಪುತ್ರನಾದ. ನಂತರ ಸ್ವರ್ಗದಲ್ಲಿ ಹೋದ. ನಂತರ ಭರತ ಕ್ಷೇತ್ರದ ಮಂದಿರ, ಹೀಗೆ ನಂತರ ಮಾಹೇಂದ್ರ ಸ್ವರ್ಗದಲ್ಲಿ ಹೋಯಿತು. ಈಗ ಇಲ್ಲಿಗೆ ಬರುತ್ತೇವೆ. 295ರಲ್ಲಿದೆ ನಮ್ಮ ಕೆಲಸದ ಮಾತು. ಮಂದಿರ ನಗರದಲ್ಲಿ ಶಾಲಕಾಯ ಬ್ರಾಹ್ಮಣ ಪತ್ನಿಗೆ ಭಾರದ್ವಾಜ ಹೆಸರಿನ ಪುತ್ರನಾದ. ಈ ಭಾರದ್ವಾಜ ಉತ್ಪನ್ನನಾದ. ಮತ್ತು ನಂತರ ಭಾರದ್ವಾಜನ ಶರೀರದಿಂದ ಮಹಾವೀರ ಭಗವಂತನ ಜೀವಾತ್ಮ ಎಲ್ಲಿಗೆ ಹೋಯಿತು? ಮಹೇಂದ್ರ ಸ್ವರ್ಗದಲ್ಲಿ ಹೋಯಿತು. ಅಂದರೆ ಬ್ರಹ್ಮಲೋಕದ ಒಳಗೆ ಒಬ್ಬ ಇಂದ್ರನಿದ್ದಾನೆ, ಮಹಾ ಇಂದ್ರ. ಅಲ್ಲಿ ಮಹಾ ಇಂದ್ರ ಎಂಬ ಸ್ವರ್ಗವಿದೆ. ಅಂದರೆ ಆ ಬ್ರಹ್ಮಲೋಕದೊಳಗೆ ಹಲವು ಪಾರ್ಟಿಷನ್ ಮಾಡಿದ್ದಾನೆ ಇವನು. ಹಾಗೆ ಮಹೇಂದ್ರ ಸ್ವರ್ಗದಿಂದ ಮಹಾವೀರ ಭಗವಂತನ ಜೀವಾತ್ಮ ಎಲ್ಲಿ ಹೋಯಿತು? ಇತರ್ ನಿಗೋದ್ನಲ್ಲಿ ಒಂದು ಸಾಗರದ ಆಯಸ್ಸುಳ್ಳ ನಿಗೋದಿಯ ಜೀವನಾದ ಜೀವಿ. ಮತ್ತು ನಿಗೋದ್ನ ಒಳಗಿನಿಂದ ಶ್ರೀ ಮಹಾವೀರ ಭಗವಂತನ ಜೀವಾತ್ಮ ಎಲ್ಲಿಗೆ ಹೋಯಿತು? ಓಯ್ ಹೊಯ್. ಹೀಗೆ ಅನೇಕ ಜನ್ಮಗಳನ್ನು ಪಡೆಯಿತು. ಅವು ಈ ಪ್ರಕಾರದಲ್ಲಿವೆ. ಈಗ ಮುಂದಕ್ಕೆ ನೋಡಿರಂತೆ ಎಲ್ಲೆಲ್ಲಿ ಹೋಯಿತು ಎಂಬುದನ್ನು. ಈ ಮಹಾವೀರ ಜೈನ ಅಂದರೆ ಮಾರೀಚಿಯ ಜೀವಾತ್ಮ 1,000 ಎಕ್ಕದ ಗಿಡದ ಜನ್ಮ, 80,000 ಸಿಂಪಿನ ಜನ್ಮ, 20,000 ಬೇವಿನ ವೃಕ್ಷದ ಜನ್ಮ, 90,000 ಬಾಳೆ ವೃಕ್ಷದ ಜನ್ಮ, 3,000 ಬಾರಿ ಗಂಧದ ವೃಕ್ಷದ ಜನ್ಮ, 5 ಕೋಟಿ ಬಾರಿ ಕರವೀರ ವೃಕ್ಷದ ಜನ್ಮ, 60,000 ಬಾರಿ ವೇಶ್ಯೆಯ ಜನ್ಮ, ಓಯ್ಹೊಯ್, 5 ಕೋಟಿ ಬಾರಿ ಬೇಡನ ಜನ್ಮ, ಓಯ್ಹೊಯ್, 5 ಕೋಟಿ ಬಾರಿ ಬೇಟೆಗಾರ. ಇವುಗಳಲ್ಲಿ ಹೇರಿದ ಕಾಲನು ಇಷ್ಟು ಪಾಪಗಳನ್ನು ಮಾಡಿಸಿ, ಇಷ್ಟೊಂದು ಜೀವಹಿಂಸೆಯನ್ನು ಮಾಡಿಸಿ ಗಾಡಿಯನ್ನು ಪಾಪಗಳಿಂದ ತುಂಬಿಸಿಬಿಟ್ಟ. 20 ಕೋಟಿ ಬಾರಿ ಆನೆ, ಓಹೋ, 60 ಕೋಟಿ ಬಾರಿ ಕತ್ತೆಯ ಜನ್ಮ. ಹೇ ನಿನ್ನ ಅದ್ಭುತವಾಯಿತು. ಹೇ ಭಗವಂತ, 30 ಕೋಟಿ ಬಾರಿ ನಾಯಿಯ ಜನ್ಮ. ಈಗ ನಾಯಿ ಮತ್ತು ಕತ್ತೆಯಂತೂ ಒಂದೇ ಬಾರಿ ಆದರೆ ಬಹಳ ಆಯಿತು. ಸತ್ಯವೆಂದು ನಂಬಿ ಪುಣ್ಯಾತ್ಮರೇ. ಮತ್ತು ಏನು ನೆಕ್ಕುವುದು ಆ ಸ್ವರ್ಗವನ್ನು ಮತ್ತು ಮಹಾಸ್ವರ್ಗವನ್ನು? ದೇವತೆಗಳು ಕೂಡ ಕತ್ತೆ ಆದರೂ ಇಲ್ಲಿ ಬಂದು ಈಗ ಹೇಳ್ತಾರೆ 60 ಕೋಟಿ ಬಾರಿ ಕತ್ತೆ. ನಿನ್ನ ಅದ್ಭುತವಾಯಿತು. 30 ಕೋಟಿ ಬಾರಿ ನಾಯಿಯ ಜನ್ಮ ಮತ್ತು 60 ಕೋಟಿ ಬಾರಿ ಮಂಗಳಮುಖಿಯ ಜನ್ಮ, 20 ಕೋಟಿ ಬಾರಿ ಸ್ತ್ರೀಯ ಜನ್ಮ, 90 ಲಕ್ಷ ಬಾರಿ ಅಗಸನ ಜನ್ಮ, 8 ಕೋಟಿ ಬಾರಿ ಕುದುರೆಯ ಜನ್ಮ ಮತ್ತು 20 ಕೋಟಿ ಬಾರಿ ಈ ಇಲಿಗಳನ್ನು ತಿನ್ನುವ ಬೆಕ್ಕು. ಅಂದರೆ 20 ಕೋಟಿ ಬಾರಿ ಬೆಕ್ಕಿನ ಜನ್ಮ, 60 ಲಕ್ಷ ಬಾರಿ ಗರ್ಭಪಾತದ ಮರಣ, ಹೊಯ್, ಮತ್ತು ಕೇವಲ 80 ಲಕ್ಷ ಬಾರಿ ದೇವತೆಯಾದ. ಹೇಳಿ, ದೇವತೆಗಳಾಗಿ ಏನು ಲಾಭ ಆಯಿತು? ಏನು ಸಿಕ್ಕಿತು? ಈಗ 60 ಕೋಟಿ ಬಾರಿ ಅಂತೂ ಕತ್ತೆಯಾದ. ಹೊಯ್ 60 ಕೋಟಿ ಬಾರಿ. ಹೇ ಭಗವಂತ, 60 ಕೋಟಿ ಬಾರಿ ಕತ್ತೆಯ ಜನ್ಮ, 30 ಕೋಟಿ ಬಾರಿ ನಾಯಿಯ ಜನ್ಮ ಮತ್ತು ಆನೆ ಮತ್ತು ಬೆಕ್ಕು ಮತ್ತು ಗೊತ್ತಿಲ್ಲ ಏನೇನೋ ಬೇಟೆಗಾರ ಮತ್ತು ಅಗಸ, ನಂತರ ಗರ್ಭಪಾತ, 8 ಲಕ್ಷ ಬಾರಿ ಗರ್ಭಪಾತದಿಂದ ಮರಣ, 80 ಲಕ್ಷ ಬಾರಿ ದೇವತೆಯ ಪರ್ಯಾಯ ಪ್ರಾಪ್ತವಾಯಿತು. ಸರಿ, ಅವುಗಳಿಂದ ಹೊರಟು ಮತ್ತೆ ಎಲ್ಲಿಗೆ ಹೋಯಿತು? ಮೇಲಿನ ಜನ್ಮಗಳನ್ನು ಪ್ರಾಪ್ತಿಸಿದ ಬಳಿಕ ಶ್ರೀ ಮಹಾವೀರ ಭಗವಂತನು ಯಾವ ಪರ್ಯಾಯವನ್ನು ಪ್ರಾಪ್ತಿಸಿದ? ರಾಜಗೃಹ ನಗರದಲ್ಲಿ ಸ್ಥಾವರ ಹೆಸರಿನ ಬ್ರಾಹ್ಮಣನಾದ. ನಂತರ ಮಹೇಂದ್ರ ಸ್ವರ್ಗಕ್ಕೆ ಹೋದ. ಇದಾದ ನಂತರ ಏನೇನೋ ಆದ. ಮತ್ತು ನಂತರ ತ್ರಿಪ್ರಷ್ಠ ಹೆಸರಿನ ನಾರಾಯಣನಾದ. ನಂತರ 7ನೇ ನರಕಕ್ಕೆ ಹೋದ. ಈ ನರಕವನ್ನು ಇನ್ನೂ ತೋರಿಸಬೇಕಿತ್ತು. 7ನೇ ನರಕದಲ್ಲಿ ಹೋದ. ಮತ್ತು 296ರಲ್ಲಿ, ಈಗ 294, 295ರಲ್ಲಿ ತಾವು ಓದಿದಿರಿ. 296ರಲ್ಲಿ ನೋಡಿ. ನಂತರ ಎಲ್ಲಿಗೆ ಹೋದ? ಸಿಂಹಗಿರಿ ಪರ್ವತದ ಮೇಲೆ ಸಿಂಹನಾದ ಸಿಂಹ. ಮತ್ತು ಪುನಃ ನರಕಕ್ಕೆ ಹೋದ. ಈಗ ಮುಂದೆ ಹೆಚ್ಚೇನು ಬೇಡ, ಕೊನೆಯಲ್ಲಿ ತೋರಿಸ್ತೇನೆ. 7ನೇ ಸ್ವರ್ಗದಲ್ಲಿ ದೇವನಾದ. ಪುನಃ ಯಾರದೋ ಪುತ್ರನಾದ. ನಂತರ ಮಹಾಶುಕುವಾದ. ಮತ್ತೇನಾಯಿತು? ಈಗ ಇಲ್ಲಿಗೆ ಬರುವ ನಾವು ಜಂಬೂ ದ್ವೀಪದ ಛತ್ರಪುರ ನಗರದಲ್ಲಿ ನಂದಿವರ್ಧನ ರಾಜನ ವೀರಮತಿ ರಾಣಿಗೆ ನಂದನಾಮದ ಪುತ್ರನಾದ. ನಂದನ ಜೀವಾತ್ಮ ಎಲ್ಲಿ ಹೋಯಿತು? ಪುಷ್ಟೋತ್ತರ ವಿಮಾನದಲ್ಲಿ ದೇವನಾದ. ತದನಂತರ 24ನೇ ತೀರ್ಥಂಕರ ಶ್ರೀ ಮಹಾವೀರ ಭಗವಂತನಾದನು. ಓಯ್. ಮತ್ತು ಈ ಮಹಾವೀರ ಭಗವಂತನು ಶ್ರೀ ಮಹಾವೀರ ಭಗವಂತನ ಜೀವಾತ್ಮವು ಎಷ್ಟು ಪಾಖಂಡ ಮತವನ್ನು ನಡೆಯಿಸಿತು? 363 ಪಾಖಂಡ ಮತವನ್ನು ನಡೆಯಿಸಿತು. ಪುಣ್ಯಾತ್ಮರೇ, ಈ ದಾಸನ ಪ್ರಯತ್ನವನ್ನು
ತಾವು ನೆಗೆಟಿವ್ ಯೋಚನೆಯಿಂದ ಯೋಚಿಸಬಾರದು. ಈ ದಾಸನು ತಮ್ಮ ಹಿತೈಷಿ ಮಾತ್ರವಲ್ಲ, ಇಡೀ ಮಾನವ ಸಮಾಜದ್ದು ಕೂಡ. ನಮ್ಮಿಂದ ಮೊದಲೇನು ತಪ್ಪುಗಳಾಗಿವೆ, ನಾವು ಕೂಡ ಗೊತ್ತಿಲ್ಲ. ಎಷ್ಟು ಬಾರಿ ಕತ್ತೆಯಾಗಿದ್ದೇವೆ, ಎಷ್ಟು ಬಾರಿ ನಾಯಿಯಾಗಿದ್ದೇವೆ. ನಮ್ಮ ಭಗವಂತ ಹೇಳ್ತಾರೆ, ಕೋಟಿ ದಿನ ತನ ಪರಮತ್ ಬರ್ಮತ್ ಹೋಗೆ ಕುಚನಾ ಹಾತ್ ಲಗ್ಯಾರೆ, ಕುಕ್ಕರ್ ಸುಕ್ಕರ್ ಖರ್ಬ ಬೋರೆ ಕವ್ವ ಹನ್ಸ್ ಬಗಾರೆ. ನಾಯಿ, ಕತ್ತೆ, ಹಂದಿಯಾದೆ, ಪಕ್ಷಿಯಾದೆ, ಗೊತ್ತಿಲ್ಲ ಎಷ್ಟು ದುಃಖಗಳನ್ನು ನೀನು ಅನುಭವಿಸಿದೆ. ಈಗ ನಮಗೆ ಇದು ನೋಡಬೇಕಾಗಿದೆ, ಏನೆಂದರೆ ಋಷಭದೇವನು ಒಂದು ಮಹಾನ್ ಆತ್ಮ ಆಗಿದ್ದನು. ಮತ್ತು ಋಷಭದೇವನು ವೇದಗಳನುಸಾರವಾಗಿ ಸಾಧನೆಯನ್ನು ಮಾಡುತ್ತಿದ್ದನು. ತದನಂತರ ಅವರು ತನ್ನ ಸಾಧನೆಯನ್ನು ಮುಗಿಸಿ ತದನಂತರ ಧರ್ಮದೇಶನ ಶುರುಗೊಳಿಸಿದರು, ನಾಮ ನೀಡತೊಡಗಿದರು. 1000 ವರ್ಷಗಳ ತನಕ ಹಠಯೋಗವನ್ನು ಮಾಡಿ ಓಂ ನಾಮದ ಜಪದೊಡನೆ ಈ ಹಠಯೋಗವನ್ನು ಕೂಡ ಕಾಲನು ಇವರಿಂದ ಬಲವಂತವಾಗಿ ಮಾಡಿಸಿಬಿಟ್ಟ. ಯಾವುದು ವೇದಗಳನುಸಾರವಲ್ಲದ್ದು. ವೇದಗಳಲ್ಲಿ ಮತ್ತು ಗೀತೆಯಲ್ಲಿ ಇದರ ಬಗ್ಗೆ ವರ್ಣನೆ ಇಲ್ಲವೇ ಇಲ್ಲ. ಮತ್ತು ಗೀತೆ ಮತ್ತು ವೇದಗಳೇ ಪರಮಾತ್ಮನ ಭಕ್ತಿಯ ವಿಧಾನದ ಕುರಿತು ಸದ್ಗ್ರಂಥಗಳಾಗಿವೆ. ಹಾಗೆ ಈ ಹಠಯೋಗವನ್ನು ಮಾಡಿದನು ಋಷಭದೇವನು ಮತ್ತು ಅದನ್ನೇ ಮಾಡಲು ಕಲಿಸಿದರು ಮಾರೀಚಿಗೂ ಕೂಡ ಮತ್ತು ಉಪದೇಶವನ್ನು ನೀಡಿದರು. ಈಗ ಆ ಋಷಭದೇವನಿಂದ ಉಪದೇಶವನ್ನು ಪಡೆದ ಬಳಿಕ ಮೊದಲಂತೂ ಇವನು ವೈದಿಕ ಧರ್ಮದ ಪ್ರವರ್ತಕನಾದನು. ಮಾರೀಚಿ ವೇದಗಳನುಸಾರ ಸಾಧನೆಯನ್ನು ಹೇಳಿದನು ಮತ್ತು ಮಾಡಿದನು. ಮತ್ತು ತದನಂತರ ಇವನು ಮಹಾವೀರ ಜೈನನಾದನು ಮತ್ತು ಎಷ್ಟೊಂದು ದುಃಖ ಪಡೆದರು. 60 ಕೋಟಿ ಬಾರಿ ಕತ್ತೆ, 30 ಕೋಟಿ ಬಾರಿ ನಾಯಿ ಮತ್ತು ಗೊತ್ತಿಲ್ಲ ಅದೆಷ್ಟು ದುಃಖ ಅನುಭವಿಸಿದರು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.